ಕಾಯಮೇಗು ಭಗವತಿ കാത്തുകൊള്ളണം കാരുണ്യാമുടെ പട്ടത്തൂർ വാഴും ഭഗവതി നാണം കൂടാതെ നാമം ചൊല്ലുവാൻ നാവിൽ നീ കളിയാടണം നാവിൽ നീ കളിയാടണം നാവിൽ നീ കളിയാടണം. ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತ ಕೃತಿಕಾ, ಗೀತಾಲಿ, ಅನಿಶ್ರೀ ಇವರಿಗೆ ಕೃತಜ್ಞತೆಗಳು. ಇನ್ನು ಮುಂದೆ ಶ್ರೀ ಭಗವತಿ ಸಭಾ ಮಂಟಪದಲ್ಲಿ ವಿರಾಜಮಾನರಾಗಿರತಕ್ಕಂತ ಹಾಗೂ ಆಸೀನರಾಗಿರತಕ್ಕಂತ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿಕ್ಕೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಲೆಕ್ಕ ಪರಿಶೋಧಕರಾಗಿರತಕ್ಕಂತ ಅರವಿಂದ್ ಮಾಸ್ಟರ್ ದಡ್ಡಂಗಡಿ. ಹರಿ ಓಂ. ಕ್ಷೇತ್ರ ಸಾನ್ನಿಧ್ಯ ಭಗವತಿಯ ಮಾತೆ ಹಾಗೂ ಎಲ್ಲ ಪರಿವಾರ ದೇವರುಗಳನ್ನು ಮನಸಾರೆ ಸ್ತುತಿಸುತ್ತಾ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಕೊಂಡೆಯೂರು ಶ್ರೀಗಳ ಹಾಗೂ ಕ್ಷೇತ್ರದ ತಂತ್ರಿಗಳ ಪಾದಾರವಿಂದಕ್ಕೆ ಪೊಡಮಡುತ್ತಾ ಎಲ್ಲ ಹಿರಿಯರ ಆಶೀರ್ವಾದ ಬೇಡುತ್ತಾ, ಬಹಳ ವರ್ಷಗಳ ಕನಸು ನನಸಾಗ್ತಾ ಇರುವಂಥ ಸಂದರ್ಭ. ಬಲ್ಲಂಗುಡೆಲು ಅಂದರೆ ಬಹಳ ಇತಿಹಾಸ ಹಾಗೂ ಕಾರ್ಣಿಕದ ಒಂದು ಸ್ಥಳ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಜಾತ್ರೆ ಅಂದರೆ ಅದು ಬಲ್ಲಂಗುಡೆಲು ಜಾತ್ರೆ. ಈಗ ಎಲ್ಲ ಕ್ಷೇತ್ರದ ಅಭಿವೃದ್ಧಿ ಆಗಿದೆ, ಜೀರ್ಣೋದ್ಧಾರ ಆಗಿದೆ, ಜಾತ್ರೆಗಳು ನಡೀತಾ ಇದೆ. ಆದರೆ ಬಲ್ಲಂಗುಡೆಲು ಶ್ರೀ ಬಾಡಂಗರೆ ಬದುರಿ ಕ್ಷೇತ್ರದ ಜಾತ್ರಾ ಮಹೋತ್ಸವ ಅಂತ ಹೇಳಿದರೆ, ನಾನು ಸಣ್ಣದಿರುವಾಗ ನಾವೆಲ್ಲ ಮುಡಂಬೈ ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಮಧ್ಯಾಹ್ನ ಅದಕ್ಕಾಗಿ ಸ್ವಲ್ಪ ಹಣ ಇಟ್ಟು ಸಂತೆಗೆಲ್ಲ ಹೋಗಿ ಆಗ ತಿರುಗುವಂಥ ತೊಟ್ಟಿಲು ಇದೆಲ್ಲ ಇದ್ದು ಬಹಳ ಸಂಭ್ರಮದಿಂದ ಆಚರಿಸಿದಂಥ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಬಲ್ಲಂಗುಡಿ. ವರ್ಷ ಹೋದಾಗೆ ಅದೆಷ್ಟೋ ಜೀರ್ಣೋದ್ಧಾರ ಚಟುವಟಿಕೆಗಳು ಹಾಗೂ ಅಭಿವೃದ್ಧಿ ಚಟುವಟಿಕೆಗಳು ನಿರಂತರವಾಗಿ ಜರುಗಿ ಪ್ರಶ್ನೆ ಚಿಂತನೆಯ ಮೂಲಕ ಕ್ಷೇತ್ರದ ಪುನರ್ನಿರ್ಮಾಣ ಆಗಬೇಕು ಅನ್ನೋದಾಗಿ ಕಂಡು ಬಂದಾಗ ಒಂದು ಸಣ್ಣ ಅವಧಿಯಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ಭಾಳ ಚಿಂತನೆ ಆಯಿತು. ಯಾಕೆ ಚಿಂತನೆ ಆಯಿತು ಅಂತ ಹೇಳಿದರೆ, ಕೊರೋನಾ ಕಾಲಘಟ್ಟದಲ್ಲಿ ಕೂಡ ಎಲ್ಲ ಕಡೆಯಲ್ಲಿ ಕೂಡ ಜಾತ್ರೆಗಳು ನಿಂತಹ ಸಂದರ್ಭದಲ್ಲಿ ಬಲ್ಲಂಗುಡಿಯಲ್ಲಿ ಜಾತ್ರೆ ನಿಲ್ಲಿಲ್ಲ. ಬಹಳ ವಿಶೇಷ. ಇಡೀ ಇತಿಹಾಸವನ್ನು ಗಮನಿಸಿದರೆ ಯಾವ ತೊಂದರೆ ಬಂದರೂ ಕೂಡ ಒಂದು ವರ್ಷವೂ ಕೂಡ ಜಾತ್ರೆ ಆಗದೆ ನಿಂತಹ ಇತಿಹಾಸ ಬಲ್ಲಂಗುಡಿ ಕ್ಷೇತ್ರಕ್ಕಿಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಒಂದು ಕ್ಷೇತ್ರ ಬಹಳ ನಮ್ಮ ಹಿರಿಯರಿಂದಲೂ ಬಹಳ ಶ್ರದ್ಧಾಭಕ್ತಿಯಿಂದ ಇಲ್ಲಿರುವಂಥ ಎಲ್ಲ ಆಚಾರಪಟ್ಟ ಆಗಿರ್ಬೋದು, ಗುರಿಕಾರ ಆಗಿರ್ಬೋದು, ಬೆಲ್ಚಪಾಡ್ರು ಹಾಗೂ ಎಲ್ಲ ಈ ಗ್ರಾಮದ 3 ಗ್ರಾಮದ ಹಿರಿಯರು ಬಹಳ ಶ್ರದ್ಧೆ ಇಟ್ಟು ಭಕ್ತಿಯಿಂದ ಇಷ್ಟು ವರ್ಷ ಸುಂದರವಾಗಿ ಬಹಳ ಮನಪೂರ್ವಕವಾಗಿ ದುಡಿದು ಕ್ಷೇತ್ರದ ಬೆಳವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ವರ್ಷ ನವೆಂಬರ್ ತಿಂಗಳಲ್ಲಿ ಶಿಲಾನ್ಯಾಸ ಆಗಿ ಕೇವಲ 3 ತಿಂಗಳಲ್ಲಿ ಒಂದು ಕ್ಷೇತ್ರ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ಅದು ಆ ತಾಯಿಯ ಒಂದು ಅನುಗ್ರಹ ಅಲ್ಲದೆ ಬೇರೆ ಏನಲ್ಲ. ಯಾಕೆಂತ ಹೇಳಿದರೆ ಇಲ್ಲಿಯ ಜನರ, ಇಲ್ಲಿಯ ಯುವ ಜನರ, ಇಲ್ಲಿಯ 3 ಗ್ರಾಮದ ಗುರಿಕಾರರ, 3 ಗ್ರಾಮದ ಮನೆತನದವರ ಆ ಒಂದು ಕೊಡುಗೆ ನಾವು ಸದಾ ನೆನಪಿಸುವಂಥ ವಿಚಾರ. 3 ತಿಂಗಳಲ್ಲಿ ಒಂದು ಕ್ಷೇತ್ರ ನಿರ್ಮಾಣ ಆಗಿ ಬ್ರಹ್ಮಕಲಶ ಆಗಿ ಅದರ ಬೆನ್ನಿಗೆ ಜಾತ್ರೆಯನ್ನು ಕೂಡ ಅದಕ್ಕೆ ಜೋಡಿಸಿಕೊಂಡು ಸಾಗ್ತಾ ಇದ್ದೇವೆ ಅಂತ ಹೇಳುವಾಗ ನಮಗೇನೋ ಒಂದು ರೀತಿಯ ಮೈ ಜುಮ್ ಅನ್ನುವಂಥ ಅನುಭವ ಆಗ್ತಾ ಇದೆ. ಮೊನ್ನೆಯವರೆಗೆ ಒಂದಷ್ಟು ಕೆಲಸಗಳು ಬಾಕಿ ಇದೆ ಅಂತ ಹೇಳಿ ನಿನ್ನೆ ಇವತ್ತು ಬೆಳಗಿನವರೆಗೂ ಆ ಎಲ್ಲ ಕೆಲಸಗಳನ್ನು ಪೂರೈಸಿ ಇವತ್ತು ಹಸಿರುವಾಣಿ ಹೊರೆಕಾಣಿಕೆಯ ಮೂಲಕ ಎಲ್ಲ ಸದ್ಭಕ್ತರನ್ನು ಜೋಡಿಸಿಕೊಂಡು ಭವ್ಯವಾದ ಶೋಭಾಯಾತ್ರೆಯ ಮೂಲಕ ಕ್ಷೇತ್ರದ ಉಗ್ರಾಣವನ್ನು ತುಂಬಿಸಿ ನಾಳ್ದು ನಡೆಯುವಂಥ ಬ್ರಹ್ಮಕಲಶೋತ್ಸವದ ಪೂರ್ವಭಾವ್ಯ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಇವತ್ತು ಚಾಲನೆ ಆಗ್ತಾ ಇದೆ. ಅದರೊಟ್ಟಿಗೆ ಒಂದು ಧರ್ಮಸಭೆಯನ್ನು ಕೂಡ ನಾವು ಆಯೋಜಿಸಿದ್ದೇವೆ.
ಜನರಲ್ಲಿ ಧಾರ್ಮಿಕ ಪ್ರಜ್ಞೆ ಮೂಡಿಸುವ ಮೂಲಕ ಒಂದಷ್ಟು ಧಾರ್ಮಿಕ ಕೇಂದ್ರಗಳು ತಮ್ಮದೇ ಆದ ಕೊಡುಗೆಯನ್ನು ನೀಡ್ತಾ ಇದೆ. ಯಾಕೆಂತ ಹೇಳಿದರೆ ಹಿಂದೂ ಧರ್ಮ ಎನ್ನುವಂಥದ್ದು ಬಹಳ ಸನಾತನವಾದ ಧರ್ಮ. ಈ ಧರ್ಮದ ಅದೆಷ್ಟು ಆಚಾರ ವಿಚಾರಗಳು ಸಂಪ್ರದಾಯಗಳು ಮುಂದಿನ ಯುವ ಪೀಳಿಗೆಯವರಿಗೂ ಕೂಡ ತಿಳಿಬೇಕೆನ್ನುವ ನಿಟ್ಟಿನಲ್ಲಿ ಒಂದಷ್ಟು ಧರ್ಮ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಜಾತ್ರಾ ಸಮಯದಲ್ಲಿ ಕೂಡ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಅಂಗಡಿ ಪದವು ಕೊರಗಜ್ಜನಗುಡಿಯಿಂದ ಹಸಿರು ವಾಣಿ ಹೊರೆಕಾಣಿಕೆ ಬಹಳ ಸಂಭ್ರಮದ ಸಡಗರದ ಭಕ್ತಿಪೂರ್ವಕವಾದಂಥ ಒಂದು ಮೆರವಣಿಗೆ ಆಗಿತ್ತು. ಪುಟಾಣಿ ಮಕ್ಕಳು ಕುಣಿತ ಭಜನೆಯ ಮೂಲಕ ಆ ಒಂದು ಶೋಭಾಯಾತ್ರೆಯ ಮೆರಗನ್ನು ಹೆಚ್ಚಿಸಿದ್ದಾರೆ. ಅದೆಷ್ಟೋ ದೇವಸ್ಥಾನಗಳು ಮಂದಿರಗಳು ಹಾಗೂ ಸಂಘಗಳು ಮಾನ್ಯರು ಈ ಒಂದು ಹಸಿರು ವಾಣಿ ಹೊರೆಕಾಣಿಕೆಯಲ್ಲಿ ಸೇರಿಕೊಂಡು ನಮ್ಮ ಉಗ್ರಾಣವನ್ನು ತುಂಬಿಸಿ ನಾವೆಲ್ಲ ಪಾವನರಾದಂಥ ಈ ಒಂದು ಮುಸ್ಸಂಜೆಯ ಸಮಯ. ಈ ಒಂದು ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನ ನಡೆಸಿಕೊಳ್ಳಿಕ್ಕಿದ್ದಾರೆ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸ್ವಾಮೀಜಿ ಕೊಂಡೇವರು. ನಮಗೆಲ್ಲ ತಿಳಿದ ಹಾಗೆ ಕೊಂಡೇವರು ಗುರುಗಳು ಎಲ್ಲ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟವರು. ಯಾರು ಹೋದರೂ ಕೂಡ ನಮ್ಮನ್ನೆಲ್ಲ ಪ್ರೀತಿಯಿಂದ ಮಾತಾಡಿಸಿ ತನ್ನಿಂದ ಏನಾಗಬೇಕು, ಯಾಕಂತ ಹೇಳಿದರೆ ಸ್ವಾಮೀಜಿಯವರು ಎಲ್ಲವನ್ನು ಕೂಡ ಸಮಾಜಕ್ಕಾಗಿ ಬಿಟ್ಟವರು. ಆ ನಿಟ್ಟಿನಲ್ಲಿ ಪ್ರತ್ಯೇಕವಾಗಿ ಯೋಗಾನಂದ ಸ್ವಾಮೀಜಿಯವರು ಬಲ್ಲಂಗುಡಿಯಲ್ಲಿ ನಿಕಟ ಸಂಬಂಧ, ಜಾತ್ರೆ ಸಮಯದಲ್ಲಿ ಕೂಡ ಒಂದು ದಿವಸ ಆದರೂ ಅವರು ಬಂದು ಹೋಗುವಂಥ ಸಂಪ್ರದಾಯವನ್ನು ಇಟ್ಟುಕೊಟ್ಟಿದ್ದಾರೆ. ಅದರೊಟ್ಟಿಗೆ ನಿರಂತರವಾಗಿ ಇಲ್ಲಿ ನಡೆಯುವಂಥ ಕಾರ್ಯಚಟುವಟಿಕೆಯಲ್ಲಿ ಇಲ್ಲಿಯ ನಿರ್ಮಾಣದಲ್ಲಿ ಆಗಾಗ ಬಂದು ಅದಕ್ಕೆ ಬೇಕಾದಂತಹ ಸಲಹೆ ಸೂಚನೆ ನೀಡಿ ನಮ್ಮನ್ನೆಲ್ಲ ಹರಸಿ ಆಶೀರ್ವಚಿಸ್ತಾ ಇದ್ದಾರೆ. ಅವರು ಇವತ್ತಿನ ಈ ಧಾರ್ಮಿಕ ಸಭೆಯ ಆಶೀರ್ವಚನ ಕಾರ್ಯಕ್ರಮ ನಡೆಸಿಕೊಳ್ಳಿಕ್ಕಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮನಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಸ್ವಾಮೀಜಿಯವರಿಗೆ ಫಲಪುಷ್ಪ ನೀಡಿ ಗೌರವಿಸಲು ಕಿರಣ್ ಕುಮಾರ್ ಪಟ್ಟ ತಮ್ಮಗೇರು ಇವರು ಫಲಪುಷ್ಪ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಲ್ಲಂಗುಡಿ ಕ್ಷೇತ್ರದ 1ನೇ ಮನೆತನದವರಾದಂಥ ಕಿರಣ್ ಕುಮಾರ್ ಆಳ್ವ ಪಟ್ಟದೂರು ಇವರು ಶ್ರೀ ಸ್ವಾಮೀಜಿಯವರಿಗೆ ಫಲಪುಷ್ಪ ನೀಡಿ ಗೌರವಿಸ್ತಾ ಇದ್ದಾರೆ. ಎಲ್ಲರೂ ವಂದನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಧರ್ಮ ಚಾವಡಿ ನಡೆಯುವಂತಹ ಧಾರ್ಮಿಕ ಸಭೆಯ ದೀಪ ಪ್ರಜ್ವಲನೆ ನಡೆಸಿಕೊಡ್ಲಿಕ್ಕಿದ್ದಾರೆ ಕ್ಷೇತ್ರದ ತಂತ್ರಿವರಿಯರು ಮೂಡುಮನೆ ಡಾಕ್ಟರ್ ಶ್ರೀ ಅಶೋಕ್ ರಾಮಚಂದ್ರ ಪದಕಣ್ಣಾಯ. ನಮ್ಗೆ ಗೊತ್ತಿದ್ದ ಹಾಗೆ ಇವರ ತಂದೆ ರಾಮಚಂದ್ರ ಪದಕಣ್ಣಾಯ ಇವರು ಈ ಕ್ಷೇತ್ರದ ತಂತ್ರಿ ಸ್ಥಾನದಲ್ಲಿದ್ದುಕೊಂಡು ಎಲ್ಲ ಧಾರ್ಮಿಕ ವಿಧಿವಿಧಾನದ ನೇತೃತ್ವ ವಹಿಸಿಕೊಂಡು ಈ ಕ್ಷೇತ್ರ ಬೆಳಗುವಲ್ಲಿ ತನ್ನದೇ ಆದಂತಹ ಕೊಡುಗೆ ಕೊಟ್ಟಿದ್ದಾರೆ. ಅವರ ನಂತರ ಅವರ ಮಗ ವೃತ್ತಿಯಲ್ಲಿ ವೈದ್ಯರಾದರೂ ಕೂಡ ಧಾರ್ಮಿಕ ವಿಧಿವಿಧಾನದಲ್ಲಿ ಅದೆಷ್ಟು ಶ್ರದ್ಧಾಭಕ್ತಿಯಿಂದ ಅದನ್ನು ಕೂಡ ನಡೆಸಿಕೊಂಡು ಇಲ್ಲಿ ನಡೆಯುವಂಥ ಎಲ್ಲ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ವಿಧಿವಿಧಾನದ ನೇತೃತ್ವ ವಹಿಸಿಕೊಂಡು ನಮಗೆ ಎಲ್ಲ ರೀತಿಯಲ್ಲೂ ಬಹಳ ಆತ್ಮೀಯತೆಯಿಂದ ಯಾರು ಹೋದರೂ ಕೂಡ ಅವರ ಹತ್ರ ಮಾತಾಡಿಸಿ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನೆಲ್ಲ ಆಶೀರ್ವದಿಸಿ ನಮಗೆ ಬೇಕಾದಂಥ ಸಲಹೆ ಸೂಚನೆ ಕೊಟ್ಟಿರುವಂಥ ಪರಮ ಪೂಜನೀಯರಾದಂಥ ಡಾಕ್ಟರ್ ಶ್ರೀ ಅಶೋಕ್ ರಾಮಚಂದ್ರ ಪದಕಣ್ಣಾಯ ವೇದಿಕೆಯಲ್ಲಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಬಲ್ಲಂಗುಡಿ ಕ್ಷೇತ್ರದ ತಂತ್ರಿವರಿಯರು ನಮ್ಮ ಈ ಜೀರ್ಣೋದ್ಧಾರ ಕಾರ್ಯದ ಮಾರ್ಗದರ್ಶಕರು ಆಗಿರತಕ್ಕಂಥ ಗೌರವಾನ್ವಿತ ಡಾಕ್ಟರ್ ಅಶೋಕ್ ರಾಮಚಂದ್ರ ಪದಕಣ್ಣಾಯ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಬಲ್ಲಂಗುಡಿ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶೇಖರ್ ಎಂ ಸೈಪಕಳ್ಳಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಲವಾರು ವರ್ಷಗಳ ಕಾಲ ಸೇವಾ ಸಮಿತಿಯ ಕಾರ್ಯದರ್ಶಿಯಾಗಿದ್ದುಕೊಂಡು ಕ್ಷೇತ್ರದ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾಗಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದಂತ ಶ್ರೀ ಶೇಖರ್ ಎಂ ಸೈಪಕೊಳ್ಳು ಅವರು ಕ್ಷೇತ್ರದ ತಂತ್ರಿಯವರಿಗೆ ಹಾರ ಹಾಕುವ ಮೂಲಕ ಅವರನ್ನು ಗೌರವಿಸ್ತಾ ಇದ್ದಾರೆ. ಎಲ್ಲರೂ ವಂದನೆಯನ್ನು ಸಲ್ಲಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಈ ಮೊದಲ ದಿವಸದ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಶ್ರೀ ರವೀಂದ್ರ ಶೆಟ್ಟಿ ಕರಿಬೈಲು. ಕ್ಷೇತ್ರದ ಈ ಒಂದು ಪುನರ್ ನಿರ್ಮಾಣದ ಈ ಸಂದರ್ಭದಲ್ಲಿ ತುಂಬ ಓಡಾಡಿದಂತಹ ವ್ಯಕ್ತಿ ಅಂತ ಹೇಳಿದ್ರೆ ರವೀಂದ್ರಣ್ಣ. ಯಾವ ಸಂದರ್ಭದಲ್ಲಿಯೂ ಕೂಡ ಈ ಕ್ಷೇತ್ರದಲ್ಲಿದ್ದು ಇಷ್ಟು ಶೀಘ್ರವಾಗಿ ಈ ಕ್ಷೇತ್ರ ಪುನರ್ ನಿರ್ಮಾಣ ಆಗಬೇಕಿದ್ರೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಇದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಬೇಕಾದಂಥ ಎಲ್ಲ ಮರದ ವ್ಯವಸ್ಥೆಯನ್ನು 1 ವರ್ಷದ ಮೊದಲೇ ಎಲ್ಲೆಲ್ಲಿ ಇದೆ ಅದನ್ನೆಲ್ಲ ಕಂಡುಕೊಂಡು ಯಾರನ್ನು ಸಂಪರ್ಕಿಸಿದರೆ ಅದು ನಮಗೆ ಪಡೀಬೋದು. ಇದನ್ನೆಲ್ಲ ಮುಂಚಿತವಾಗಿ ಯೋಚನೆ ಮಾಡಿಕೊಂಡು ಸಮಿತಿಯ ಎಲ್ಲ ಸದಸ್ಯರನ್ನು ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮ ನೇತೃತ್ವ ವಹಿಸುವ ಮೂಲಕ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಆದಂಥ ಶ್ರೀ ರವೀಂದ್ರ ಶೆಟ್ಟಿ ಕರಿಬೇಲು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಲಿರ್ತಕ್ಕಂಥ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರು ನಮ್ಮಿ ಈ ಒಂದು ಕಾರ್ಯಕ್ರಮದ ರೂವಾರಿಯೂ ಆಗಿರತಕ್ಕಂಥ ರವೀಂದ್ರ ಶೆಟ್ಟಿ ಕರಿಬೇಳು ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಲು ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾದಂಥ ರಮೇಶ್ ಸುವರ್ಣ ಮಜ್ಜೇಲು ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈ ಕ್ಷೇತ್ರದ ಪರಿಧಿಯಲ್ಲಿ ಒಂದಷ್ಟು ಗ್ರಾಮಗಳು ಇದ್ದುಕೊಂಡು ಆ ಗ್ರಾಮದ ಮುಖ್ಯಸ್ಥರು ಇಲ್ಲಿ ನಡೆಯುವಂಥ ಎಲ್ಲ ಕ್ಷೇತ್ರದ ಎಲ್ಲ ಧಾರ್ಮಿಕ ವಿಧಿವಿಧಾನ ಹಾಗೂ ಇದರ ಎಲ್ಲ ಕಾರ್ಯದಲ್ಲೂ ತೊಡಗಿಸಿಕೊಂಡು ಅವರಿಗೆ ತನ್ನದಾದಂಥ ಗೌರವ ಇದೆ. ಆ ನಿಟ್ಟಿನಲ್ಲಿ 1ನೇ ಮನೆತನ ಪಟ್ಟತ್ತಮ್ಮಗರು ಶ್ರೀ ರಾಮಪ್ರಕಾಶ್ ಆಳ್ವ ನಮ್ಮೊಂದಿಗೆ ಇನ್ನು ಕೆಲವೇ ಶ್ರಮದಲ್ಲಿ ಸೇರಿಕೊಳ್ಳಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ಈ ಸಂದರ್ಭದಲ್ಲಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಇದ್ದಾರೆ ಅವರು ಕೂಡ ಹಾಗೆ ಎಲ್ಲ ಚಟುವಟಿಕೆಯಲ್ಲಿ ನಿರಂತರವಾಗಿ ಕ್ಷೇತ್ರದೊಂದಿಗೆ ನಿರಕ ಸಂಬಂಧ ಇಟ್ಟುಕೊಂಡು ಅವರ ಸಹೋದರ ಕಿರಣ್ ಇವರು ಕೂಡ ಎಲ್ಲ ರೀತಿಯಲ್ಲಿಯೂ ಆ ಮನೆತನ ಅಂದರೆ ಅದು ನಮಗೆ ಈ ಕ್ಷೇತ್ರಕ್ಕೆ 1ನೇ ಮನೆತನ. ಅವರ ತಂದೆ ಕಾಲದಿಂದಲೇ ಈ ಕ್ಷೇತ್ರದೊಂದಿಗೆ ನಿರಂತರವಾಗಿ ಸಂಪರ್ಕ ಇಟ್ಟುಕೊಂಡು ಕ್ಷೇತ್ರವೂ ಕೂಡ ಹಾಗೆ ಆ ಮನೆಯೊಂದಿಗೆ ನಿರಂತರವಾಗಿ ಗೌರವವನ್ನು ಇಟ್ಟುಕೊಂಡು ಒಂದು ಕೊಂಡಿಯಾಗಿ ವರ್ತಿಸ್ತಾ ಇದೆ. ಅದರ ಪ್ರತಿನಿಧಿಯಾಗಿ ಶ್ರೀ ರಾಮಪ್ರಕಾಶ್ ಆಳ್ವ ಪಟ್ಟತುಮಗ ನಮ್ಮೊಂದಿಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿ ನಡೆಸಿಕೊಟ್ಟವರು ಶ್ರೀ ಗೋಪಾಲಕೃಷ್ಣ ನಾವಡ, ಶ್ರೀ ವಿಷ್ಣು ದೇವಸ್ಥಾನ ಮಜವೇಲ್. ನಮಗೆಲ್ಲ ತಿಳಿದ ಹಾಗೆ ಕ್ಷೇತ್ರದಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಇಲ್ಲಿ ಒಂದು ಭೇಟಿ ಇದೆ. ಎಲ್ಲಿಗೆ ಅಂತ ಹೇಳಿದ್ರೆ ವಿಷ್ಣುಮೂರ್ತಿ ದೇವಸ್ಥಾನ ಮಜಬೇಲ್. ನಿರಂತರವಾಗಿ ದೈವಗಳ ಒಂದು ಭೇಟಿ, ದೇವರ ಭೇಟಿ ಆಗ್ಲಿಕ್ಕಿದೆ. ಆ ದೇವಸ್ಥಾನದ ಮುಖ್ಯಸ್ಥರೆನ್ನುವ ನಿಟ್ಟಿನಲ್ಲಿ ಶ್ರೀ ಗೋಪಾಲಕೃಷ್ಣ ನಾವಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗ್ರಾಮದ ದೇವರಾದಂಥ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿರ್ತಕ್ಕಂಥ ಗೋಪಾಲಕೃಷ್ಣ ನಾವಡ ಮಜಬೇಲು ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಲು ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಾದಂಥ ಹರಿಜೀವನ್ ದಾಸ್ ನೀರಹಳ್ಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಪಟ್ಟತ್ತೂರು ಮನೆತನದ ಮುಖ್ಯಸ್ಥರು ಆಗಿರ್ತಕ್ಕಂಥ ರಾಮ್ ಪ್ರಕಾಶ್ ಆಳ್ವ ಪಟ್ಟತ್ತೂರು ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಲು ಮಾಧವ ಉಳಿಯ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಘನ ಉಪಸ್ಥಿತಿ ನಡೆಸಿಕೊಂಡಿರುವಂತಹ ಇನ್ನೋರ್ವರು ದಡ್ಡಂಗಡಿ ಮನೆತನದ ಹಿರಿಯ ಸದಸ್ಯರು
ನಿವೃತ್ತ ಮುಖ್ಯೋಪಾಧ್ಯಾಯರಂತ ಶ್ರೀ ಬಾಲಕೃಷ್ಣ ಭಂಡಾರಿ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಬಾಲಕೃಷ್ಣ ಭಂಡಾರಿ ದಡ್ಡಂಗಡಿ ಇವರಿಗೆ ಸೇವಾ ಸಮಿತಿಯ ಅಧ್ಯಕ್ಷರು, ಕ್ಷೇತ್ರದ ಪುನರ್ ನಿರ್ಮಾಣದ ರೂವಾರಿಯೂ ಆಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಆದಂತ ಜಯರಾಮ್ ಬಳ್ಳಂಗುಳೆ ಇವರು ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಇನ್ನೋರ್ವ ಹಿರಿಯರು ಶ್ರೀ ಕೌಡೂರು ಬೀಡು ಮಾರಪ್ಪ ಭಂಡಾರಿ, ನಮಗೆಲ್ಲರೂ ಮಾರ್ಗದರ್ಶಕರು, ಉತ್ತಮ ಕೃಷಿಕರು, ಸದಾ ಕ್ಷೇತ್ರದೊಂದಿಗೆ ನಿಕಟ ಸಂಬಂಧ ಇಟ್ಟುಕೊಂಡು ಕ್ಷೇತ್ರದ ಎಲ್ಲ ಆಗು ಹೋಗುಗಳಲ್ಲಿ ನಮ್ಮೊಂದಿಗೆ ಸಹಕರಿಸಿರುವಂಥ ಹಿರಿಯರಾದಂತಹ ಕೌಡೂರು ಬೀಡು ಮಾರಪ್ಪ ಭಂಡಾರಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕ್ಷೇತ್ರದ ಮುಖ್ಯಸ್ಥರಲ್ಲಿ ಹಿರಿಯರು ಅನುಭವದ ಗೋಪುರವನ್ನೇ ಕಟ್ಟಿಕೊಂಡು ನಮ್ಮೆಲ್ಲ ಕಿರಿಯರಿಗೆ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಮಾರಪ್ಪ ಭಂಡಾರಿ ಕೌಡೂರು ಬೀಡು ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಲು ಕೊರಗಪ್ಪ ಕಟ್ಟೆ ಮಜಿಬೇಲು ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಇವರಿಗೆ ಸ್ಮರಣಿಕೆ ನೀಡಲು ಬಾಲಕೃಷ್ಣ ಶೆಟ್ಟಿ ದಡ್ಡಂಗಡಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಘನ ಉಪಸ್ಥಿತಿ ನಡೆಸಿಕೊಳ್ಳಲಿಕ್ಕಿದ್ದಾರೆ ಶ್ರೀ ಆನಂದ ಆಳುವ ಮಾಟೆ ಹಿರಿಯರು, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಕ್ಷೇತ್ರದ ಮುಖ್ಯಸ್ಥರಲ್ಲಿ ಹಿರಿಯರಾಗಿರ್ತಕ್ಕಂಥ ಆನಂದ ಆಳುವ ಮಾಟೆ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಲು ಗಣೇಶ್ ಮಜ್ಜೆಲ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಮನೆ ಕೊಂಕೋಡಿ, ಇದರ ಪ್ರತಿನಿಧಿಯಾಗಿ ನಮ್ಮೊಂದಿಗೆ ಶ್ರೀ ಬಾಲಕೃಷ್ಣ ಶೆಟ್ಟಿ ಕೊಂಕೋಡಿ ಕೂಡ ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಬಾಲಕೃಷ್ಣ ಶೆಟ್ಟಿ ಕೊಂಕೋಡಿ ಇವರಿಗೆ ಸ್ಮರಣಿಕೆ ನೀಡಲು ಚಂದ್ರಹಾಸ್ ಅಜ್ಜಿತ್ತಲು ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮೀಂಜಾ ಗ್ರಾಮ ಪಂಚಾಯತಿನ ಅಧ್ಯಕ್ಷರೂ ಆದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಸುಂದರಿ ಆರ್ ಶೆಟ್ಟಿ ಇವತ್ತಿನ ಈ ಧಾರ್ಮಿಕ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೀಂಜಾ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಕೂಡ ಈ ಒಂದು ಧರ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಲು ಮಹಿಳಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಇಂದಿರಾ ಕೋರಿಕಾರ್ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಬೇಕಿದ್ದಂತಹ ಶ್ರೀ ಕರಿಯಪ್ಪ ಶೆಟ್ಟಿ ಕರಿಬೈಲು, ನಮ್ಮ ಹತ್ತಿರದ ಈ ಕ್ಷೇತ್ರಕ್ಕೆ ನಿಕಟ ಸಂಬಂಧ ಉಂಟಂತಹ ಶ್ರೀ ಮಹಾಮಲರಾಯ ದೇವಸ್ಥಾನ ಕರಿಬೈಲು, ಸ್ವಲ್ಪ ಅನಾರೋಗ್ಯದಿಂದ ಅವರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ದಾಮೋದರ ಶೆಟ್ಟಿ ಅವರು ಕೂಡ ಮುಂದಿನ ದಿವಸ ನಮ್ಮೊಂದಿಗೆ ಸೇರಿಕೊಳ್ಳಿದ್ದಾರೆ. ಕ್ಷೇತ್ರದ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಹಾಗೂ ವರ್ಷಾವಧಿ ಜಾತ್ರೋತ್ಸವ ಸಂದರ್ಭದಲ್ಲಿ ಸಹಕರಿಸುವಂತಹ ಎಲ್ಲ ಕಾರ್ನವರು ಹಾಗೂ ಬಿಲ್ಚಪ್ಪಾಡರು ನಮ್ಮ ವೇದಿಕೆಯಲ್ಲಿದ್ದಾರೆ. ಮೊದಲಾಗಿ ಶ್ರೀ ಕೇಶವ ಕಾರ್ನವರು ಬಂಡಾರಮನೆ ಪಟ್ಟತ್ತೂರು ಈ ಧಾರ್ಮಿಕ ಸಭೆಯಲ್ಲಿ ಗೌರವ ಉಪಸ್ಥಿತಿಯನ್ನು ನೀಡಲಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಶ್ರೀ ರಾಮಕೃಷ್ಣ ಬೆಲ್ಚಪ್ಪಾಡರು ಪಟ್ಟತ್ತೂರು, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ.
ಕ್ಷೇತ್ರದ ಆಚಾರ ಪಟ್ಟವರಾದಂತ ರಾಮಕೃಷ್ಣ ಬೆಲ್ಚಪಾಡ್ರು ಕೋರಿಕರು ಇವರಿಗೆ ಗೌರವ ಅರ್ಪಣೆ ಮಾಡಲಿಕ್ಕೆ ಬೇಕಾಗಿ ಅಶೋಕ್ ಸಂತಡ್ಕ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ ಆಚಾರ ಪಟ್ಟವರು ಶ್ರೀ ಪವಿತ್ರ ಬೆಲ್ಚಪ್ಪಾಡ್ ಪಟ್ಟತ್ತೂರು ಅವರು ಕೂಡ ಈ ಧಾರ್ಮಿಕ ಸಭೆಯಲ್ಲಿ ಗೌರವ ಉಪಸ್ಥಿತಿ ನಡೆಸಿಕೊಂಡಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಪವಿತ್ರ ಬೆಲ್ಚಪಾಡ್ರು ಪಟ್ಟತ್ತೂರು ಇವರಿಗೆ ಗೌರವ ಅರ್ಪಣೆ ಮಾಡಲು ಆನಂದ್ ಮಜ್ಜೇಲ್ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಸುಂದರ್ ಕೋರಿಕರ್ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಪವಿತ್ರ ಬೆಲ್ಚಪಾಡ್ರು ಪಟ್ಟತ್ತೂರು ಹಾಗೆ ಗೌರವ ಉಪಸ್ಥಿತಿ ನಡೆಸಿಕೊಂಡಿರುವಂತಹ ಶ್ರೀ ಕೃಷ್ಣ ಬೆಲ್ಚಪ್ಪಾಡರು ಕೋಲಾರು ಪಟ್ಟತ್ತೂರು. ನಮ್ಮ ಈ ಕ್ಷೇತ್ರದ ಹಲವಾರು ವರ್ಷಗಳ ಕಾಲ ಶ್ರೀ ಭಗವತಿ ಮಾತೆಯ ಸೇವೆಯನ್ನು ಮಾಡಿ ಸುಮಾರು 40 ವರ್ಷಕ್ಕಿಂತಲೂ ಮಿಗಿಲಾದ ಸೇವೆಯನ್ನು ನಡೆಸಿಕೊಟ್ಟಂತ ನಮ್ಮ ನಿಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಕೃಷ್ಣ ಬೆಲ್ಚಪಾಡ್ರು ಕೋರಿಕಾರು ಕೋಲಾರು ಅವರನ್ನು ಗೌರವ ಸಲ್ಲಿಸಲಿಕ್ಕೆ ಬೇಕಾಗಿ ಸಂತೋಷ್ ಚೇರಲ್ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಹಿರಿಯರಾದಂತಹ ಶ್ರೀ ವಿಶ್ವನಾಥ ಬೆಲ್ಚಪ್ಪಾಡರು ಕುಂಜಿತ್ಲು ಪಟ್ಟತ್ತೂರು ಅವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದು ಈ ಕಾರ್ಯಕ್ರಮವನ್ನು ಚೆಂದಾಗಿ ಮಾಡಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ಶ್ರೀ ವಿಶ್ವನಾಥ್ ಬೆಲ್ಚಪ್ಪಾಡ್ರು ಕುಂಜಿತ್ಲು ಇವರಿಗೆ ಗೌರವ ಅರ್ಪಣೆ ಮಾಡಬೇಕಾಗಿ ಅಶೋಕ್ ಪಮ್ಮಾರ್ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಈ ಧಾರ್ಮಿಕ ಸಭೆಯಲ್ಲಿ ಗೌರವ ಉಪಸ್ಥಿತಿಯನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ ಶ್ರೀ ಸುಂದರ ಬೆಲ್ಚಪ್ಪಾಡರು ಕುಂಜಿತ್ಲು ಪಟ್ಟತ್ತೂರು ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಗೌರವ ಸಲ್ಲಿಸಬೇಕಾಗಿ ಕಮಲಾಕ್ಷ್ ಚುಲ್ಲಿ ಇವರನ್ನು ವೇದಿಕೆಗೆ ವಿನಂತಿಸಿ ಆಮಂತ್ರಿಸುತ್ತಾ ಇದ್ದೇವೆ. ಕಮಲಾಕ್ಷ ಚುಳ್ಳಿ ಶ್ರೀ ಸುಂದರ ಬೆಲ್ಚಪ್ಪಾಡರು ಕುಂಜಿತ್ಲು ಪಟ್ಟತ್ತೂರು. ಹಾಗೆ ಇನ್ನೋರ್ವರು ಶ್ರೀ ತಾರನಾಥ್ ಗುರಿಕಾರರು ಕೊಡ್ಡೆ ಪಟ್ಟತ್ತೂರು ಅವರು ಕೂಡ ಕಾರ್ಯಕ್ರಮದ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿ ನಡೆಸಿಕೊಳ್ಳಲಿಕ್ಕಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಶ್ರೀ ತಾರನಾಥ್ ಗುರಿಕಾರ್ ಕೊಡ್ಡೆ ಇವರಿಗೆ ಗೌರವ ಅರ್ಪಿಸಬೇಕಾಗಿ ಗಂಗಾಧರ್ ಉಪ್ಪಳ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಕಿಣ್ಣಿಮಾರ್ ತರವಾಡ್ನ ಪ್ರತಿನಿಧಿಯಾಗಿ ಶ್ರೀ ನಾರಾಯಣ್ ಕಿಣ್ಣಿಮಾರ್ ತರವಾಡು ಪಟ್ಟತ್ತೂರು ಅವರು ಕೂಡ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿ ನಡೆಸಿಕೊಳ್ಳಲಿಕ್ಕಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಶ್ರೀ ನಾರಾಯಣ್ ಕಿಣಿಮಾರು ಇವರಿಗೆ ಗೌರವ ಅರ್ಪಣೆ ಸಲ್ಲಿಸಬೇಕಾಗಿ ವಾಮನ್ ಸಂತರ್ಕ ಶ್ರೀ ನಾರಾಯಣ್ ಕಿಣ್ಣಿಮಾರು ತರವಾಡು ಪಟ್ಟತ್ತೂರು. ಹಾಗೆ ಶ್ರೀ ಜಯಂತ ಗುರಿಕಾರ ಪಟ್ಟತ್ತೂರು ಅವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದು ಕಾರ್ಯಕ್ರಮವನ್ನು ಚಂದ ಮಾಡಿಸಿಕೊಳ್ಳಲಿಕ್ಕಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೆ. ಶ್ರೀ ಜಯಂತ್ ಗುರಿಕಾರರು ಪಟ್ಟತ್ತೂರು ಇವರಿಗೆ ಗೌರವ ಸಲ್ಲಿಸಲಿಕ್ಕೆ ಬೇಕಾಗಿ ರಂಜಿತ್ ಸಂದಡ್ಗ ಮೀಂಜ ಗ್ರಾಮ ಪಂಚಾಯತಿನ ಪ್ರತಿನಿಧಿ ಅನ್ನುವ ನಿಟ್ಟಿನಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮವರಾದಂಥ ಶ್ರೀಮತಿ ಆಶಾಲತಾ BM ಅವರಿಗೆ ಪ್ರೀತಿಯ ಸ್ವಾಗತ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಶ್ರೀಮತಿ ಆಶಾಲತಾ BM ಸದಸ್ಯರು ಮೀಂಜ ಗ್ರಾಮ ಪಂಚಾಯತ್ ಇವರಿಗೆ ಗೌರವ ಸಲ್ಲಿಸಲಿಕ್ಕೆ ಬೇಕಾಗಿ ಜಯಂತಿ ಕೆ ಶೇಖರ್ ಸೊಯ್ಪಕ್ಕಳ್ಳು ಇವರಲ್ಲಿ ವಿನಂತಿಸ್ತಾ ಇದ್ದೇವೆ.
ಹಾಗೆ ಇನ್ನೋರ ಜನಪ್ರತಿನಿಧಿ ಶ್ರೀ ವಿನೋದ್ ಕುಮಾರ್ ಬೆಜ್ಜ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ವಿನೋದ್ ಕುಮಾರ್ ಬೆಜ್ಜ ಸದಸ್ಯರು ಮೀಂಜಗ್ರ ಪಂಚಾಯತ್, ಇವರಿಗೆ ಗೌರವ ಸ್ಮರಣಿಕೆ ನೀಡಲು ಅಖಿಲೇಶ್ ಕಂಗುಮೆ ಇವರನ್ನು ವಿನಂತಿಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವೆ ಸದಸ್ಯೆ ಶ್ರೀಮತಿ ರೇಖಾ ಶರತ್ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ರೇಖಾ ಶರತ್ ಸದಸ್ಯರು ಮೀಂಜಗ್ರಾಮ ಪಂಚಾಯತ್, ಇವರಿಗೆ ಗೌರವ ಸ್ಮರಣಿಕೆ ನೀಡಲು ಭಾರತಿ ಉಪ್ಪಳ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಈ ಒಂದು ಧಾರ್ಮಿಕ ಸಭೆಯ ಧರ್ಮ ಚಾವಡಿಯಲ್ಲಿ ನಡೆಯುವಂತಹ ಧಾರ್ಮಿಕ ಸಭೆಯಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗುವಂಥ ಎಲ್ಲ ಸದ್ಭಕ್ತ ಬಂಧುಗಳನ್ನು ಒಂದೇ ಮಾತಲ್ಲಿ ಸ್ವಾಗತ ಕೋರುತ್ತಾ, ಎಲ್ಲ ಮೀಡಿಯಾ, ಪ್ರೆಸ್ ರಿಪೋರ್ಟರ್ ಹಾಗೂ ಕ್ಷೇತ್ರದ ಎಲ್ಲ ಹಿತೈಷಿಗಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಆಗಮಿಸಿದ ಎಲ್ಲ ಬಂಧುಗಳನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಸ್ವಾಗತ ಭಾಷಣಕ್ಕೆ ವಿರಾಮ ನೀಡ್ತಾ ಇದ್ದೇನೆ. ಜೈ ಹಿಂದ್. ಸ್ವಾಗತ ಭಾಷಣವನ್ನು ಮಾಡಿದಂತ ನಮ್ಮ ಈ ಜೀರ್ಣೋದ್ಧಾರ ಸಮಿತಿಯ ಸಲಹೆಗಾರರು ಆಗಿರ್ತಕ್ಕಂಥ ಅರವಿಂದ್ ಮಾಸ್ಟರ್ ದಡ್ಡಂಗಡಿ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಸಭಾ ಕಾರ್ಯಕ್ರಮದ ಉದ್ಘಾಟನೆ ದೀಪ ಪ್ರಜ್ವಲನೆ ಮೂಲಕ ಎಲ್ಲ ಗಣ್ಯ ಎದ್ದು ನಿಂತು ದೀಪ ಪ್ರಜ್ವಲನ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तु ते दीपज्योतिः परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छां हि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य तिष्ठे गृहे दीपः तस्य नास्ति दरिद्रता शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ ಶಾಂತಿ. ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನ ಮೂಲಕ ನೆರವೇರಿಸಿದಂತ ಕೊಂಡೆಯೂರು ಪರಮ ಪೂಜ್ಯ ಶ್ರೀಗಳಾದ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಕೂಡ ವಂದನೆಯನ್ನು ಸಲ್ಲಿಸುತ್ತಾ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ರಿಗೂ ವಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಬೇಕಾಗಿ ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಕೊಂಡೆಯೂರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರಲ್ಲಿ ವಿನಂತಿಸ್ತಾ ಇದ್ದೇವೆ. आचार्यः भवनोऽस्माकम् आचार्याणि च भारते देवो नारायणश्रीशः देवी मङ्गलदेवता भवते यदनुभावात् एडमुकोऽपि वाग्मी
ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸ್ಸು ನಿಧತ್ತಾಂ ಸನ್ನಧಿ ಮಾನಸೇಚ್ಛ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಪಾಡಾಂಗರೆ ಭಗವತಿ ಕ್ಷೇತ್ರದ ಈ ಸನ್ನಿಧಿಯಲ್ಲಿ ಇವತ್ತು ಒಂದು ಐತಿಹಾಸಿಕ ಕ್ಷಣದ ಆರಂಭ ಆಗಿದೆ. 1000 ವರ್ಷಕ್ಕೂ ಹಿಂದೆ ಇಲ್ಲಿ ಕ್ಷೇತ್ರ ನಿರ್ಮಾಣ ಮಾಡಿದ್ದು, ಉಪಾಸನೆ ಮಾಡಿಕೊಂಡು ಬಂದದ್ದು. ಈ ಕಾಲದ ನಮಗೆಲ್ಲ ಈ ರೀತಿಯ ದೊಡ್ಡ ಮಹತ್ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂಥ ಅವಕಾಶವನ್ನು ಪಡೆದವರಾಗಿ ಪುಣ್ಯಾತ್ಮರಾಗಿ ಬಂದಿದ್ದೇವೆ. ಅಮ್ಮ ಅನುಗ್ರಹಿಸಿದ್ದಾರೆ. ಸಮಯವನ್ನು ಸರಿಯಾಗಿ ಬಳಸಿಕೊಂಡ್ರೆ, ಗುರು ಹಿರಿಯರನ್ನು ಮುಂದಿಟ್ಟುಕೊಂಡು ಹೋದರೆ, ದೇವರ ಅನುಗ್ರಹ ಆದರೆ, ನಾವೆಲ್ಲ ಸರಿಯಾಗಿ ಶ್ರಮವನ್ನು ಹಾಕಿದರೆ ಯಾವ ಕಾರ್ಯಕ್ಕೂ ಸಮಯದ ಇತಿಮಿತಿಗತಿಗಳಿಲ್ಲ ಎಂಬುದಕ್ಕೆ ಇಲ್ಲಿನ ಅಭಿವೃದ್ಧಿಯ ಆ ಸಣ್ಣ ಅವಧಿಯಲ್ಲಿ ಸಾಧಿಸಿದ ಸಾಧನೆಯೇ ಸಾಕ್ಷಿ. ದೊಡ್ಡದಾದ ಸಾಧನೆಯನ್ನು ನೀವೆಲ್ಲರೂ ಮಾಡಿದ್ದೀರಿ. ನಾನು 2 ಘಟನೆಯನ್ನು ಹೇಳ್ತೇನೆ. ಒಂದು 2 ಪ್ರಾಣಿಗಳ ಉದಾಹರಣೆಯನ್ನು ಹೇಳೋದು, ಜಂತುಗಳು. ಒಂದು ಆನೆ ಬಲಿಷ್ಠ ಪ್ರಾಣಿ. ಅದು ಈ ಪ್ರಧಾನ ರಸ್ತೆಯಿಂದ ಇಲ್ಲಿಗೆ ಮುಟ್ಟಬೇಕಾದ್ರೆ ಎಷ್ಟು ಸಮಯ ಬೇಕಾದೀತು? ಹೆಚ್ಚು ಕಮ್ಮಿ 1 ಗಂಟೆ, 1.5 ಗಂಟೆ, ಹೆಚ್ಚೆಂದರೆ 2 ಗಂಟೆ ಬೇಕು. ಆದರೆ ಅದೇ ಒಂದು ಇರುವೆ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಎಷ್ಟು ದಿನಗಳು ಬೇಕು? 1 ತಿಂಗಳೂ ಬೇಕಾದೀತು. ಮುಟ್ಟಲೂಬಹುದು, ಮುಟ್ಟದಿರಲೂಬಹುದು. ಆನೆ ಇಲ್ಲಿ ಭಗವತಿ ಕ್ಷೇತ್ರದಲ್ಲಿ ಏನೋ ಕಾರ್ಯಕ್ರಮ ಇದೆ ಅಂದ್ಕೊಂಡು ಬಂದು ಇಲ್ಲಿ ಅದರ ಸಂಭ್ರಮದ ಭಾಗವಹಿಸಿಕೆಯಲ್ಲಾಗಿ ಆನೆ ಇಲ್ಲಿಂದ ಹೊರಟು ಹೋಯಿತು. ಇನ್ನೇನು 2 ಗಂಟೆ ಸಮೀಪಿಸುವಾಗ ಇರುವೆ ಅಲ್ಲಿಗೆ ಮುಟ್ಟಬೇಕು. ಇರುವೆ ಬಹಳಷ್ಟು ದಿನಗಳಿಂದ ಈ ದಿವಸಕ್ಕೋಸ್ಕರ ಕಾದು ಅಲ್ಲಿಂದ ಹೊರಟಿದೆ. ತಿಂಗಳಿಂದ ಹಿಂದೆ, ಬಹಳ ದಿನಗಳ ಹಿಂದೆ ಆ ರಸ್ತೆಯಿಂದ ಇರುವೆ ಇಲ್ಲಿ ಪಶ್ಚಿಮದಲ್ಲಿರುವಂತಹ ಭಗವತಿಯ ಸನ್ನಿಧಾನದ ಪಶ್ಚಿಮ ದಿಕ್ಕಿಗೆ ಅದು ಪ್ರವಾಸ ಮಾಡ್ತಾ ಉಂಟು. ಬಹಳ ದಿನಗಳಿಂದ ಅದು ಬಂದು 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 ಇನ್ನೇನು ನೋಡಿ ಇಲ್ಲಿ ಕೆಳಗೆ ಇಳಿದಿದೆ. ಆನೆ ಆಗತಾನೆ ತಾನು ಬಂದ ಕೆಲಸ ಮುಗಿಸ್ಕೊಂಡು ಹೊರಟಿದೆ. ದೇವರ ಅನುಗ್ರಹ ಇದ್ದರೆ ಮಾತ್ರ ಕಾರ್ಯಸಿದ್ಧಿ ಆಗುವುದು. ಅನುಗ್ರಹ ಇಲ್ಲ ಅಂದರೆ ಏನು ಶ್ರಮಪಟ್ಟರೂ ಆಗುವುದಿಲ್ಲ. ಆನೆ ಇಲ್ಲಿಂದ ಹೊರಡುವುದಷ್ಟೇ. ಇರುವೆ ತಿಂಗಳುಗಳಿಂದ ಅದು ತೆವಳಿಕೊಂಡು ಬರ್ತಾ ಉಂಟು. ಇಲ್ಲಿಗೆ ಮುಟ್ಟಿದೆ. ಆದರೆ ಅದಕ್ಕೆ ದೇವರ ಅನುಗ್ರಹ ಇರಲಿಲ್ಲ. ಅದೇನಾಯಿತು ಗೊತ್ತಾ? ಆನೆ ನಿಧಾನಕ್ಕೆ ಹೆಜ್ಜೆ ಇಡುತ್ತಾ ಹೋಗ್ತದೆ. ಇಲ್ಲಿಂದ ಇಲ್ಲಿಗೆ ಮುಟ್ಟಬೇಕಾದ್ರೆ ಬರೀ 1-2 ನಿಮಿಷದಲ್ಲಿ ಅಲ್ಲಿಗೆ ಮುಟ್ಟಿದೆ ಆನೆ. ನಾವು ಹೇಳ್ತೇವೆ ಆನೆ ಆಡುವುದು ಅಂತ. ನಿಧಾನಕ್ಕೆ ಆಡಿಕೊಂಡು ಹೋದ್ದು. ಅಲ್ಲಿ ಮುಟ್ಟುವಾಗ ಇರುವೆ ತವಕದಿಂದ ಇಲ್ಲಿಗೆ ಬರೋದು ಮುಟ್ಟಿದೆ ಅಂತ ಸಂತೋಷದಲ್ಲಿ ಇಲ್ಲಿನ ಬೆಳಕನ್ನು ನೋಡಿ ಆಸ್ವಾದಿಸಿಕೊಂಡು ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ಆದರೆ ಆನೆ ನಿಧಾನಕ್ಕೆ ಮುಂದೆ ಹೋಗುವಾಗ ಆನೆಯ ಮುಂಗಾಲು ಇದೆಯಲ್ಲ, ಕೈ ಅಂತ ಹೇಳ್ಬೋದು, ಮುಂಗಾಲು ಅಂತ ಹೇಳ್ಬೋದು, ಅದರ ಹತ್ತಿರ ಮುಟ್ಟಿತು. ನಿಧಾನಕ್ಕೆ ಹೆಜ್ಜೆ ಇಡುವ ಆನೆಯ ಕಾಲಿಗೆ ಅದು ಏರಿತು. ಅದು ಬರುವುದು ಪಶ್ಚಿಮಕ್ಕೆ, ಪಶ್ಚಿಮ ದಿಕ್ಕಿಗೆ ಅದು ಬರ್ತಾ ಉಂಟು. ಆದರೆ ಆನೆಯ ಕಾಲು ವೃತ್ತ ಅಲ್ವೇ, ಅದು ಪಶ್ಚಿಮದ ಮತ್ತೆ ಮೇಲೆ ಮೇಲೆ ಹೋಗಿ ಅದರ ಬೆನ್ನಿಗೆ ಏರಿತು. ಪುನಃ ಪಶ್ಚಿಮ ದಿಕ್ಕಿಗೆ ಅದು ಬರ್ತಾ ಉಂಟು. ಆದರೆ ಆನೆ ಮುಂದೆ ಮುಂದೆ ಹೋಗಿ ಬಹಳಷ್ಟು ದೂರ ಹೈವೇ ಹತ್ರಕ್ಕೆ, ಪ್ರಧಾನ ರಸ್ತೆ ಹತ್ರಕ್ಕೆ ಮುಟ್ಟಿತು. ಇರುವೆ ಇನ್ನೂ ಪಶ್ಚಿಮದ ಕಡೆಗೆ ಬರ್ತಾ 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 ಅದರ ಬೆನ್ನಿಂದ ಹಿಂದಿಂದ ಬಂದು ಬಂದು ಹಿಂಗಾಲಿನಿಂದ ಬಂದು ಬಂದು ಭೂಮಿಗೆ ಸ್ಪರ್ಶ ಆಗುವಾಗ ಇರುವೆ ಎಲ್ಲಿ ಉಂಟು? ರಸ್ತೆಯ ಬದಿಗೆ ಪುನಃ ಮುಟ್ಟಿತು. ಇಲ್ಲಿವರೆಗೆ ಬಂದ ಇರುವೆ ಅಂಗಳಕ್ಕೆ ಪ್ರವೇಶ ಮಾಡಲಿಕ್ಕೆ ಆಗಿಲ್ಲ. ಅದೇ ಇಲ್ಲಿಂದ ಹೊರಟ ಆನೆ ಪುನಃ ಅದು ಅಲ್ಲಿಗೆ ಮುಟ್ಟಿ ಹೋಯಿತು. ಅದರ ಗ್ರಹಚಾರ ನೋಡಿ, ಇಷ್ಟು ಪ್ರಯತ್ನ ಮಾಡಿದ್ದು ಫಲಸಿದ್ಧಿ ಆಗಿಲ್ಲ. ಆದರೆ
ಒಂದು 10 ನಿಮಿಷದೊಳಗೆ ಇರುವೆ ದೇವರ ನಡೆಗೆ ಮುಟ್ಟಿ ಹೋಯಿತು. ಹೇಗೆ? ದೇವರ ಅನುಗ್ರಹ ಆದದ್ದು. ಹೇಗಿರ್ಬೋದು? ಯಾರೋ ಒಬ್ಬರು ಪುಣ್ಯಾತ್ಮರು, ಇವರಂತಹ ವಯೋವೃದ್ಧರು ಇದ್ದಾರೆ ಇಲ್ಲಿ, ಅವರು ಅಲ್ಲಿ ಆ ರಸ್ತೆಯಿಂದ ಒಂದು ಈಚೆ ಬರಬೇಕು ಅಂತ ಯೋಚನೆ ಮಾಡಿ ಅವರ ಸುತ್ತಿದ ಪಂಚೆ ಎಲ್ಲ ಇದೆ. ಅಷ್ಟೊತ್ತಿಗೆ ಅವರ ಕೈಯಲ್ಲಿದ್ದ ಶಾಲು, ಹೆಗಲಲ್ಲಿದ್ದ ಶಾಲು ಕೆಳಗೆ ಬಿತ್ತು. ಆನೆಯಿಂದ ಅಲ್ಲಿಗೆ ವಾಪಸ್ಸು ಮುಟ್ಟಿದ ಇರುವೆ ಈ ಶಾಲನ್ನು ಹತ್ತಿ ಕೂತ್ಕೊಂಡಿತ್ತು. ಆ ಶಾಲನ್ನು ಅವರು ಹೆಗಲಿಗೆ ಹಾಕಿ ತಕ್ಷಣ ಯಾರದೋ ಒಂದು ವಾಹನ ಬಂದಿತ್ತು. ವಾಹನದಲ್ಲಿ ಹತ್ತಿಕೊಂಡು ಅವರು ಬಂದಾಗ ದೇವರಿಗೆ ಅಲ್ಲಿ ಕೈ ಮುಗಿಯುವಾಗ ಶಾಲು ಪುನಃ ಅಲ್ಲಿ ನಡೆಯಲ್ಲಿ ಬಿತ್ತು. ಆ ಶಾಲಿಗೆ ಏರಿ ಕುಳಿತಂತಹ ಇರುವೆ ಅಲ್ಲೇ ಬಿದ್ದು ಬಿಡ್ತು. ನೋಡಿ, ವಾರಗಳಿಂದ ತಿಂಗಳಿಂದ ಹಿಂದೆ ನಡೆದು ಇಲ್ಲಿಗೆ ಮುಟ್ಟಿದ್ದು, ಅಲ್ಲಿಗೆ ಹೋಗ್ಲಿಕ್ಕೆ ಆಗಿಲ್ಲ. ಆದರೆ ಬರೇ 5 ನಿಮಿಷದೊಳಗೆ ಇರುವೆ ದೇವರ ನಡೆಗೆ ಬಂದು ಮುಟ್ಟಿತು. ದೇವರ ಅನುಗ್ರಹ ಎಂಬಂತಹ ಸೆರಗನ್ನ, ಶಾಲನ್ನು ಆಶ್ರಯಿಸಿದರೆ ಯಾವ ಪವಾಡವೂ ನಡೀತದೆ ಎಂಬುದಕ್ಕೆ ಈ ಕ್ಷೇತ್ರದ ಅಭಿವೃದ್ಧಿ ಉದಾಹರಣೆ. 3 ತಿಂಗಳಿರುವುದು ಏನು ಮಾಡುದು ಅಂತ ನಮ್ಮ ರವೀಂದ್ರ ಶೆಟ್ರು, ಹಾಗೆ ನಮ್ಮ ಜಯರಾಮ್ರು ಇರಬಹುದು, ಜಗದೀಶ್ ಇರ್ಬೋದು, ಅವರೆಲ್ಲ ಬಂದು ಮಾತಾಡ್ತಾ ಇದ್ರು. ಏನಿಲ್ಲ, ಭಗವತಿ ಅನುಗ್ರಹ ಇದ್ರೆ ಏನು ಆಗುತ್ತದೆ ಎಂಬ ಧೈರ್ಯ ಅವರ ಒಳಗೊಳಗಿತ್ತು. ಅದು ನಮ್ಮಂಥವ್ರು, ಈ ಅಚ್ಚಮ್ಮಾರಂಥವ್ರು, ಹಿರಿಯರೆಲ್ಲ ಹೆದರಬೇಡಿ ಧೈರ್ಯ ತುಂಬ ಕೆಲಸ ಮಾಡ್ತಿದ್ರು. ಹಣವೂ ಇಲ್ಲ, ಸಮಯವೂ ಇಲ್ಲ, ಎರಡೂ ಇಲ್ಲದಿದ್ರೆ, ಮಲಯಾಳದಲ್ಲಿ ಒಂದು ಮಾತುಂಡು, ಅರಿಯುಂಡೆಂಗಿಲ್ ನೈಚೋರ ಬೇಕಾയിരുന്നു ನೈ ಇಲ್ಲಲ್ಲೋ ಅಂತ. ಅಂದ್ರೆ ಅರಿಯೂ ಇಲ್ಲ, ನೆಯ್ಯೂ ಇಲ್ಲ ಅಂತ. ಹಾಗೆ ಇಲ್ಲಿ ಸಮಯವೂ ಇಲ್ಲ, ಹಣವೂ ಇಲ್ಲ ಅಂತ. ಆ ರೀತಿಯ ಒತ್ತಡದ ಮಧ್ಯೆಯೂ ಆಗಬೇಕು ಎಂಬ ಸಂಕಲ್ಪ ಮಾಡಿ ಹೊರಟದ್ದು. ಅಚ್ಚಮ್ಮಾರೆಲ್ಲ ನಡೆಯಲ್ಲಿ ಪ್ರಾರ್ಥಿಸಿದ್ದಾರೆ. ಆ ಪ್ರಾರ್ಥನೆಯ ಆ ವಚನವನ್ನು ಅಮ್ಮ ಸತ್ಯ ಮಾಡಿದ್ದಾರೆ. ಮನೆತನದವರೆಲ್ಲ ಅವರ ಪೂರ್ವಿಕರ ಅನುಗ್ರಹದ ಮತ್ತು ಇಲ್ಲಿ ಬಂದು ಆ ಗೌರವವನ್ನು ಸ್ವೀಕರಿಸಿದ ತೃಪ್ತಿಯ ಅನುಗ್ರಹವೂ ಇಲ್ಲಿನ ಕಾರ್ಯಕರ್ತರ ಮೇಲೆ ಇತ್ತು. ನೀವೆಲ್ಲ ಭಯ ಭಕ್ತಿಯಿಂದ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೀರಿ. ಆ ಒಂದು ಶ್ರದ್ಧೆಯ ಫಲವೂ ಇತ್ತು. ಹಾಗೆ ತ್ರಿವೇಣಿ ಸಂಗಮ ಆದದ್ದು. ಆದ ಕಾರಣ ವಿಶೇಷವಾಗಿ ಕಾರ್ಯ ನಡೆದಿದೆ. ನಾಡ್ದೆಲ್ಲ ನಾವು ಎಲ್ಲಿ ಯಾವುದೇ ರೀತಿಯ ಸಂಭ್ರಮದಲ್ಲಿ ಭಾಗವಹಿಸಿದ್ರು, ಇಂತಹ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಸಿ ಇಲ್ಲಿ ನಾವು ಸಂಭ್ರಮವನ್ನು ಆಚರಿಸುವಾಗ ಸಿಕ್ಕುವಂತಹ ಒಂದು ಆನಂದ ಅದು ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂಥ ವಿಶೇಷವಾದಂತಹ ಸಂತೋಷವನ್ನು ಅನುಭವಿಸುವ ಯೋಗ ಇಷ್ಟು ದೊಡ್ಡ ಶ್ರಮದಿಂದ ನಮಗೆ ಪ್ರಾಪ್ತಿಯಾಗಿದೆ. ಅದು ಹಣದಿಂದ ಪ್ರಾಪ್ತಿಯಾಗುವುದಿಲ್ಲ. ಇನ್ನೊಂದು ಘಟನೆ ಹೇಳ್ತೇನೆ. ದೇವರಿದ್ದಾರೆ ಇದ್ದಾರೆ 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 ಎಂಬ ನಂಬಿಕೆ ಮತ್ತು ನಮ್ಮ ಮಕ್ಕಳಿಗೆ ಅದೇ ಸಂಸ್ಕಾರವನ್ನು ಕೊಟ್ಟರೆ ಆ ಒಂದು ನಂಬಿಕೆ ತನ್ನೊಳಗೆ ಚೈತನ್ಯವಾಗಿ ಹೇಗಿರುತ್ತದೆ ಎಂಬುದಕ್ಕೆ ಉದಾಹರಣೆ. ಕರ್ನಾಟಕದಲ್ಲಿ ಒಂದು ಕುಟುಂಬದ ಒಬ್ಬ ಆಕೆಗೆ 6 ವರ್ಷ ಪ್ರಾಯದ ಒಂದು ಮಗಳು. ಆ ಹೆಣ್ಮಗಳಿಗೆ ಹೃದಯ ಸಂಬಂಧವಾದ ಹಾರ್ಟಿನ ಕಾಯಿಲೆ ಬಂತು. ಇಲ್ಲೆಲ್ಲ ಬಹಳ ಪರೀಕ್ಷೆ ಎಲ್ಲ ಮಾಡಿತ್ತು, ಮದ್ದು ಮಾಡಿದ್ದು. ಎಲ್ಲ ಡಾಕ್ಟ್ರು ಟೆಸ್ಟ್ ಮಾಡಿ ಅಲ್ಲಿಂದ ಬಂದಂತಹ ರಿಪೋರ್ಟ್ ಏನಂದರೆ, ಇದು ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಕೆಟ್ಟು ಹೋಗಿದೆ ಅಂದುಕೊಂಡು. ಆದರೆ ಈ ಮಗುವಿನ ತಾಯಿ ಹೆತ್ತ ಕರುಳಲ್ಲವೇ, ಮಗುವನ್ನು ತನ್ನ 6 ವರ್ಷ ಪ್ರಾಯದ ಈ ಮಗಳನ್ನು ಹೇಗೆ ಬದುಕಿಸಬೇಕು ಅಂತ ಒಂದು ದೇವರಲ್ಲಿ ನಿರಂತರ ಪ್ರಾರ್ಥನೆ. ಮಗುವಿಗೂ ಹಾಗೆ ಹೇಳಿದ್ರು, ಮಗು ನೀನು ದೇವರಿಗೆ ಪ್ರಾರ್ಥಿಸ್ಕೋ, ಸರಿಯಾಗಿ ಪ್ರಾರ್ಥಿಸ್ಕೋ, ದೇವರು ದಾರಿ ತೋರಿಸ್ತಾರೆ. ನಿನ್ನ ಹೃದಯದಲ್ಲಿ ದೇವರಿದ್ದಾರೆ. ಹೃದಯ ಹಾಳಾದರೂ, ಹೃದಯ ಕೆಟ್ಟರೂ ಅಲ್ಲಿರುವ ದೇವರು ನಿನ್ನ ಹೃದಯವನ್ನು ನಿನ್ನನ್ನು ರಕ್ಷಣೆ ಮಾಡ್ತದೆ ಅಂತ. ಇಲ್ಲೆಲ್ಲ ಕರ್ನಾಟಕದ ರಾಜ್ಯದಲ್ಲಿಯೂ ಮಹಾರಾಷ್ಟ್ರಕ್ಕೂ ಕೊಂಡೋಗಿ ತೋರಿಸಿದ್ರಂತೆ. ಅಲ್ಲಿಯೂ ಡಾಕ್ಟ್ರುಗಳು ಯಾರು ಅದನ್ನು ಆಪರೇಷನ್ ಮಾಡುವ ಸಾಧ್ಯವೇ ಇಲ್ಲ ಅಂತ ಒಪ್ಪಿಕೊಂಡ್ರು. ಹಾಗಾಗಿ ಇವರು ಮತ್ತೆ ಏನು ಮಾಡೋದು ಯೋಚನೆ ಮಾಡಿ ಯಾರೋ ಒಬ್ಬರು ಡಾಕ್ಟ್ರು ಹೇಳಿದರು, ಜಗತ್ಪ್ರಸಿದ್ಧರಾದ ಹಾರ್ಟ್ ಹಾರ್ಟ್ ಸ್ಪೆಷಲಿಸ್ಟ್ ಒಬ್ಬರು ಡಾಕ್ಟರ್ ಇದ್ದಾರೆ ಗುಜರಾತ್ನಲ್ಲಿ, ಶೈಲೇಶ್ ಮೆಹ್ತಾ ಅಂತ. ಇದು ನಡೆದ ಘಟನೆ. ಅವರಲ್ಲಿಗೆಲ್ಲಾದ್ರೂ ಒಮ್ಮೆ ತೋರಿಸಿ ಅಂತ. ಕೊನೆಯ ಪ್ರಯತ್ನ, ಆದರೆ ದೇವರ ಮೇಲೆ ಭರವಸೆ ಇಟ್ಟುಕೊಂಡು ಆ ಮಗು ನೆತ್ಕೊಂಡು ಕಷ್ಟಪಟ್ಟು ಗುಜರಾತಿಗೆ ಹೋಗಿ ಆ ಡಾಕ್ಟ್ರಿಗೆ ತೋರಿಸ್ತಾರೆ. ಅವರು ಮಗುವನ್ನು ಪರೀಕ್ಷೆ ಮಾಡಿ ಹೇಳ್ತಾರೆ, ಈ ಮಗು ಹೀಗೆ ಬಿಟ್ಟರೆ 6 ತಿಂಗಳು ಬದುಕುತ್ತದೆ, ಅದಕ್ಕಿಂತ ಹೆಚ್ಚು ಬದುಕುವುದಿಲ್ಲ, ಹಾರ್ಟ್ನ ಕಂಡೀಷನ್ ಅಷ್ಟು ಕೆಟ್ಟು ಹೋಗಿದೆ.
ಹಾಗೆಂದುಕೊಂಡು ಆಪರೇಷನ್ ಮಾಡುವ ಸ್ಥಿತಿ ಇಲ್ಲವೇ ಇಲ್ಲ. ಆಪರೇಷನ್ ಮಾಡಿದರೆ ಎಲ್ಲಾದರೂ ಅದು ಫಲಪ್ರಾಪ್ತಿಯಾಗುವುದಂದ್ರೆ 30%. 70% ಧೈರ್ಯ ಇಲ್ಲ. ಅಕಸ್ಮಾತ್ ಆಪರೇಷನ್ ಮಾಡಿದರೆ ಫೈಲ್ ಆದರೆ ಆಗಲೇ ಮಗು ಸತ್ತು ಹೋಗ್ತದೆ. ಈ ಅಮ್ಮನಿಗೊಮ್ಮನ್ನಿಸ್ತು, ಪಾಪ ಏನೋ ಗೊತ್ತಿಲ್ಲದ ಮಗು ಹೀಗೆ ಆದರೂ ನಡ್ಕೊಂಡು ಬರ್ತಾ ಉಂಟು, ನಾನು ಡಾಕ್ಟರ್ ಕೈ ಕೊಡಿ ಕೊಲ್ಲಿಸಬೇಕೇ ಅಥವಾ ಮಗು ಬದುಕಬೇಕು ಅಂತ ದೇವರ ಮೇಲೆ ಭರವಸೆ ಇಟ್ಕೊಂಡು ಯಾವ ರಿಸ್ಕನ್ನು ವಹಿಸ್ಕೊಳ್ಳೋಣ ಅಂತ ಧೈರ್ಯದಲ್ಲಿ ಮುಂದೆ ಹೋಗಬೇಕೇ. ಕೊನೆಗೂ ಆ ತಾಯಿ ಗಟ್ಟಿಯಾಗಿ ಒಂದು ತೀರ್ಮಾನ ಮಾಡ್ತಾಳೆ, ದೇವರಿದ್ದಾರೆ, ಕೈ ಬಿಡಲಿಕ್ಕಿಲ್ಲ. 30% ಡಾಕ್ಟರ್ ಹೇಳಿದಾರಲ್ಲ, 70% ದೇವರು. ಆಗ ಎಷ್ಟಾಯಿತು? 100% ಆಯಿತು. ಆಪರೇಷನ್ ಮಾಡಿ ಡಾಕ್ಟ್ರೇ ಅಂತ. ಡಾಕ್ಟ್ರು ಅಷ್ಟು ಸ್ಪೆಷಲಿಸ್ಟ್ ಡಾಕ್ಟ್ರು, ಅವರು ಆಪರೇಷನ್ ಮಾಡಲಿಕ್ಕೆ ಧೈರ್ಯವೇ ಮಾಡೋದಿಲ್ಲ. ಅಬ್ಬಬ್ಬಾ. ಆದರೂ ಅಮ್ಮ ಒಪ್ಪಿದ್ದಾರೆ, ಬರೆದು ಕೊಟ್ಟಿದ್ದಾರೆ. ಇನ್ನೇನು ಆಪರೇಷನ್ ಥಿಯೇಟರ್ನೊಳಗೆ ಕರ್ಕೊಂಡು ಕಳಿಸ್ಬೇಕಾದ್ರೆ ಅಮ್ಮ ಸಹಿಸಲಿಕ್ಕಾಗದ ಕಷ್ಟದಲ್ಲಿ, ಸಂಕಟದಲ್ಲಿ, ತನ್ನ ಮಗು ಹೇಗೆ ವಾಪಸ್ ಬರ್ಬೋದು ಎಂಬ ಆತಂಕದಲ್ಲಿ ದೇವರೇ ದೇವರೇ ಎಂಬ ಭರವಸೆಯನ್ನು, ಭಕ್ತಿಯನ್ನು ಇದ್ದ ಪ್ರಾರ್ಥನೆ ಮಾಡ್ತಾ ಮಗುವಿನ ಕಿವಿಯಲ್ಲಿ ಹೇಳ್ತಾ, ಮಗು ಹೆದರಬೇಡ, ನಿನ್ನ ಹೃದಯದಲ್ಲಿ ದೇವರಿದ್ದಾರೆ, ಧೈರ್ಯದಲ್ಲಿರು, ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರು, ಆ ದೇವರು ನಿನ್ನನ್ನು ಕಾಪಾಡಲಿ ಅಂತ ತಲೆ ನೇವರಿಸ್ತಾ ತನ್ನ ದುಃಖವನ್ನು ಕಟ್ಟಿಟ್ಟು ಮಗುವನ್ನು ಒಳಗೆ ಕಳಿಸಿ ಆ ಅಮ್ಮ ಹೊರಗೆ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಮಗುವನ್ನು ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಬಿಕ್ಕಿ ಬಿಕ್ಕಿ ಅಳುವ ಆ ಅಮ್ಮನನ್ನು ನೋಡ್ತಾ ಈ ಡಾಕ್ಟ್ರು ಒಳಗೆ ಹೋಗ್ತಾರೆ. ಇನ್ನೇನು ಆಪರೇಷನ್ಗೆಲ್ಲ ಸಿದ್ಧತೆ ಮಾಡ್ತಾರೆ. ದೊಡ್ಡ ದೊಡ್ಡ ಡಾಕ್ಟ್ರುಗಳೆಲ್ಲ ಅವರಿಗೆ ಸಹಾಯಕ್ಕೆ ನಿಂತಿದ್ದಾರೆ. ಆಪರೇಷನ್ ಮಾಡುವ ಮೊದಲು ಅನಸ್ತೇಷ ಕೊಡಬೇಕಲ್ಲ, ಅದು ಓಪನ್ ಹಾರ್ಟ್ ಸರ್ಜರಿ. ಇಡೀ ಇಲ್ಲಿ ಕತ್ತರಿಸಿ ತೆಗೆಯುವಂಥದ್ದು, ತೆಗೆದು ಆಪರೇಷನ್ ಮಾಡೋದು. ಡಾಕ್ಟ್ರಿಗೆ ಹೇಳಿದಲ್ಲ, 70% ಭರವಸೆ ಇಲ್ಲ. ಆದರೂ ನಗುತ್ತಾ ಇದೆ ಮಗು. ಪಾಪ ಈ ಆಪರೇಷನ್ ಎಷ್ಟು ಗಂಭೀರ ಅಂತ ಮಗುವಿಗೆ ಗೊತ್ತಿಲ್ಲ. ಆ ಮಗುವಿನ ಮುಖ ನೋಡುವಾಗ ಡಾಕ್ಟ್ರಿಗೂ ದೇವರ ನಂಬಿಕೆ ಇಲ್ಲ. ಅವರು ದೊಡ್ಡ ವಿದ್ಯಾವಂತರಲ್ವ, ನಂಬಿಕೆ ಅವರಿಗಿಲ್ಲ. ಎಲ್ಲ ವಿದ್ಯಾವಂತರಿಗೆ ನಂಬಿಕೆ ಇಲ್ಲ ಅಂತ ಏನಿಲ್ಲ, ಆದರೆ ಇವರಿಗೂ ಸ್ವಲ್ಪ ತನ್ನ ಪ್ರಯತ್ನದ ಮೇಲೆ ನಂಬಿಕೆ ಇದ್ದವರು. ಮಗು, ನಿನಗೆ ಏನಾದರೂ ಹೇಳಲಿಕ್ಕಿದ್ದೆ ಹೇಳು, ನಿನಗೆ ಈಗ ನಾವು ಆಪರೇಷನ್ ಮಾಡಲಿಕ್ಕೆ ಹೋಗ್ತೇವೆ, ನಿನಗೇನಾದರೂ ಆಸೆ ಇದ್ದರೆ ಹೇಳು ಮಗು ಅಂತ. ಆಗ ಮಗು ಹೇಳ್ತದೆ, ಡಾಕ್ಟ್ರ್ ನನಗೆ ಬೇರೆ ಏನು ಆಸೆ ಇಲ್ಲ, ಆದರೆ ನೀವು ನನ್ನ ಹಾರ್ಟನ್ನು ಓಪನ್ ಮಾಡಿ ಆಪರೇಷನ್ ಮಾಡ್ತೀರಲ್ಲ, ಆ ಆಪರೇಷನ್ ಮಾಡುವಾಗ ನನ್ನಮ್ಮ ಯಾವಾಗಲೂ ಹೇಳ್ತಾರೆ, ನಿನ್ನ ಹೃದಯದಲ್ಲಿ ದೇವರಿದ್ದಾರೆ ದೇವರಿದ್ದಾರೆ ಅಂತ. ಅಕಸ್ಮಾತ್ ನೀವು ಆಪರೇಷನ್ ಮಾಡುವಾಗ, ಓಪನ್ ಮಾಡುವಾಗ ನೀವು ಅದನ್ನೆಲ್ಲ ತೆರೆಯುವಾಗ ದೇವರು ಹೇಗಿದ್ದಾರೆ ಅಂತ ನೀವು ನೋಡಿ ನನಗೆ ಮತ್ತೆ ಹೇಳಬೇಕು ಡಾಕ್ಟ್ರೇ ಅಂತ. ನೋಡಿ ಹೇಗಿದೆ, ನಮಗೆ ಹೇಳುವಾಗಲೇ ಕಣ್ಣಲ್ಲಿ ನೀರು ಬಂದುಬಿಡ್ತದೋ ಅಂತ ಸಂಕಟ ಆಗ್ತದೆ. ಮುಗ್ಧ ಮಗುವಿನ ಮನಸ್ಸು ಹೇಗಿತ್ತು ನೋಡಿ, ಅಮ್ಮನ ಸಂಸ್ಕಾರ ಅದು. ಆಪರೇಷನ್ಗೆ ಮೊದಲೇ ಡಾಕ್ಟ್ರಿಗೆ ಒಮ್ಮೆ ಧಸಕ್ಕ ಅಂತ ಆಯಿತು. ಅಬ್ಬಾ, ಈ ಮಗುವಿನ ಮಾತೆ ಅಂತ ಆಯಿತು. ಮಗು, ನೀನು ಸರಿ ಪ್ರಾರ್ಥನೆ ಮಾಡು, ನಾನು ಆಪರೇಷನ್ ಮಾಡೋ ಸಮಯ ಹಾರ್ಟ್ನಲ್ಲಿ ದೇವರಿ ನೀನು ಪ್ರಾರ್ಥನೆ ಮಾಡಿದಿರ್ತಾರೆ, ಆಗ ನಾನು ನೋಡಿಬಿಡ್ತೇನೆ ಅಂತ. ಸಂಕಟದೊಂದಿಗೆ ಆ ಮುಗ್ಧ ಮಗುವನ್ನು ಅನಸ್ತೇಷ ಕೊಟ್ಟು ಆಪರೇಷನ್ ಶುರು ಆಗ್ತದೆ. ಎಲ್ಲರೂ ಡಬಡಬಡಬಾ ಅಂತ ಡಾಕ್ಟ್ರುಗಳೆಲ್ಲ ಆತಂಕದೊಂದಿಗೆ ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡ್ತಾ 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 ಮುಂದೆ ಮುಂದೆ ಹೋದಾಗ ಇದ್ದಕ್ಕಿದ್ದಂತೆ ಎಲ್ಲ ಆ ಮೆಷಿನರಿಗಳು ಸ್ಟಕ್ ಆಯಿತು, ನಿಂತೋಯ್ತು. ಅಂದರೆ ಏನು, ಮಗು ಹೋಯಿತು ಅಂತ. ಹೋಯಿತು. ಎಷ್ಟೋ ಆಪರೇಷನ್ ಮಾಡಿದ ಡಾಕ್ಟರ್ ಅನುಭವ ಹೇಳ್ತಾರೆ, ನಾನು ಎಷ್ಟು ಆಪರೇಷನ್ ಮಾಡಿದೆ ಅಂತ ಲೆಕ್ಕ ಇಲ್ಲ, ಆದರೆ ಈ ಮಗುವಿಗೆ ಹೀಗೆ ಮಿಷನ್ ನಿಂತೋಯ್ತು ಅಂತ ಆದಾಗ ಇವರ ಕಣ್ಣಲ್ಲೇ ನೀರು ಬಂದು ಒಂದು ಕಡೆ ಕುಸಿದು ಆಸನದಲ್ಲಿ ಕೂತ್ಕೊಂಡೆ ಅಂತ. ಎಲ್ಲ ಕಳಿಸಿ 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 ಇನ್ನೇನು ಮಾಡೋದು, ಡೆಡ್ ಬಾಡಿಯನ್ನು ಕಳಿಸ್ಬೇಕಷ್ಟೇ ಅಂತ. ಹಾಗೆಂದುಕೊಂಡ ಬಬ್ಬಾಂತ ಸಂಕಟವನ್ನು ಅದರಿಂದ ಹೊರಗೆ ಬರುವ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ಅಲ್ಲಿದ್ದ ಉಳಿದ ಡಾಕ್ಟರ್ಗಳೆಲ್ಲ ಓಡೋಡಿಕೊಂಡು ಬಂದು, ಸರ್ 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 ಯಂತ್ರ ಮತ್ತೆ ಸ್ಟಾರ್ಟ್ ಆಯಿತು ಅಂತ, ನಡಿಲಿಕ್ಕೆ ಶುರುವಾಯಿತು ಅಂತ. ಅಬ್ಬಾ, ಇದೇನು ಮಿರಾಕಲ್, ಆಶ್ಚರ್ಯ. ಓಡಿಕೊಂಡು ಬಂದರು. ಅವರಿಗೊಂದು ಭರವಸೆ ಬಂತು. ಬೇಗ ಬೇಗ ಆಪರೇಷನ್ ಮಾಡಿದ್ರು, ಕೆಲಸ ಮುಂದೋಯ್ತು. ದೇವರ ಅನುಗ್ರಹದಿಂದ ಆ ಆಪರೇಷನ್ ಸಕ್ಸಸ್ ಆಯಿತು, ಜಯಪ್ರದ ಆಯಿತು. ಆಪರೇಷನ್ ಸರಿಯಾಯಿತು, ಎಲ್ಲ ಆಯಿತು. ಆ ಮಗುವಿನ ಮಾತು ಡಾಕ್ಟ್ರ್ ಕಣ್ಣು ತೆರೆಸಿತು. ಆ ಡಾಕ್ಟ್ರು ಆನಂತರದಿಂದ ದೇವರ ಭಕ್ತರಾದರು. ನಾನು ಇನ್ನು ಮುಂದೆ ಅದನ್ನು ತುಂಬ ಉಂಟು ಕತೆ
ಹೇಳುವುದಿಲ್ಲ, ಕಥೆ ಅಲ್ಲ, ಅದು ಘಟನೆ. ಆದರೆ ನೋಡಿ, ಅಮ್ಮ ಹೇಳಿಕೊಟ್ಟ ಮಾತು, ಅಂತಹ ಸಂಕಟದಲ್ಲಿ ನನಗೆ ದೇವರಲ್ಲದ ಇನ್ನೊಬ್ಬ ಇಲ್ಲ ಎಂಬ ಭಾವನೆ ಅಮ್ಮನಿಗೂ ಇತ್ತು. ಅದೇ ಸಂಸ್ಕಾರ ತನ್ನ ಮಗುವಿಗೂ ಕೊಟ್ಟು ತನ್ನೊಳಗೆ ದೇವರಿದ್ದಾರೆ ಎಂಬುದನ್ನು ಡಾಕ್ಟ್ರೇ ನೀವು ನೋಡಿ ಅಂತ ಹೇಳಬೇಕಾದ್ರೆ ಆ ನಂಬಿಕೆ ಮತ್ತು ಮುಗ್ಧತೆಯ ತೀವ್ರತೆ ಹೇಗಿರ್ಬೋದು? ಇದು ದೇವರಿಗೂ ಸಹಿಸ್ಲಿಕ್ಕೆ ಆಗುವುದಿಲ್ಲ. ಭಕ್ತರ ವಚನವನ್ನು ದೇವರು ಸತ್ಯ ಮಾಡ್ತಾರೆ ಎಂಬುದಕ್ಕೆ ನೋಡಿ, ಪ್ರಹ್ಲಾದ ದೇವರೆಲ್ಲಿದ್ದಾರೆ? ಅಲ್ಲಿದ್ದಾರೆ. ಎಲ್ಲಿದ್ದಾರೆ? ಇದ್ದಾರೆ. ಇದ್ದಾನೆ ಅಂತ ಹೇಳಿದ್ದಕ್ಕಲ್ಲವೇ ಅವ ಇದ್ದೆಲ್ಲ ನಿಬಂಧನೆ ನಿರ್ಬಂಧಗಳನ್ನೆಲ್ಲ ಮಾಡಿ ಹಿರಣ್ಯಕಶಿಪು ಬ್ರಹ್ಮನಲ್ಲಿ ಹೇಳಿದ್ದ. ಏನು? ನನ್ನನ್ನು ಕೊಲ್ಲುವವರು ದೇವತೆಗಳು ಅಲ್ಲ. ನೋಡಿ, ಮನುಷ್ಯರಾಗಿರಬಾರದು, ಮತ್ತೆ ಪ್ರಾಣಿಯೂ ಆಗಬಾರದು, ಹಗಲೂ ಆಗಬಾರದು, ರಾತ್ರಿಯೂ ಆಗಬಾರದು, ಮೇಲೆಯೂ ಇಲ್ಲ ಕೆಳಗೂ ಇಲ್ಲ, ಆಯುಧ ಮುಟ್ಟಬಾರದು. ಹೇಗಿದೆ? ಒಳಗೂ ಹೊರಗೂ ಅಲ್ಲ. ಹೀಗಿದೆ ನೋಡಿ. ಹೊಸ್ತಿಲಲ್ಲಿ ಅಂತ ನಮಗೆಲ್ಲ ಗೊತ್ತು. ನಾವು ಹೊಸ್ತಿಲಂದ್ರೆ ದಾರಂದ, ಅದು ಒಳಗಿದೆಯಾ ಹೊರಗಿದೆಯಾ? ಒಳಗೂ ಇಲ್ಲ ಹೊರಗೂ ಇಲ್ಲ. ಇನ್ನು ಸಂಧ್ಯಾಕಾಲದಲ್ಲಿ ಹಗಲೂ ಅಲ್ಲ ರಾತ್ರಿಯೂ ಅಲ್ಲ, ಮನುಷ್ಯನೂ ಅಲ್ಲ ಪ್ರಾಣಿಯಲ್ಲ, ನರನೂ ಸಿಂಹನೂ ಆಗಿರೋ ನರಸಿಂಹ ಮತ್ತೆ ತನ್ನ ತೊಡೆಯ ಮೇಲೆ ಹಿರಣ್ಯಕಶಿಪನ್ನು ಮಲಗಿಸಿ ಸೀಳಿದ್ದು. ಕೆಳಗೂ ಅಲ್ಲ ಮೇಲೂ ಅಲ್ಲ. ನೋಡಿ, ಆಯುಧ ಮುಟ್ಟಬಾರ್ದು, ತನ್ನ ಉಗುರುಗಳಿಂದಲೇ ಸೀಳುತ್ತಾನೆ. ಇದೆಲ್ಲ ಎಷ್ಟು ಕಷ್ಟಪಟ್ಟ ದೇವರು. ಯಾರಿಗೋಸ್ಕರ? ತನ್ನ ಪ್ರಾಮಾಣಿಕ ಭಕ್ತನ ವಚನವನ್ನು ಸತ್ಯ ಮಾಡಲಿಕ್ಕೋಸ್ಕರ. ಹಾಗಾಗಿ ದೇವರ ಭಕ್ತಿಯನ್ನು ನಾವು ನಿರಂತರ ಮಾಡಬೇಕು. ನಂಬಿದರೆ ಕಲ್ಲು ದೇವರಾಗಿ ಬಿಡುತ್ತದೆ, ನಂಬದಿದ್ದರೆ ದೇವರು ಕಲ್ಲಾಗಿ ಬಿಡುತ್ತದೆ. ಅದಕ್ಕಾಗಿ ಆ ನಂಬಿಕೆ ಏನು ಕೆಲಸ ಮಾಡುತ್ತದೆ ಎಂಬುದಕ್ಕೆ ಈ ಪುಣ್ಯಭೂಮಿ ಸಾಕ್ಷಿ. ಹಾಗಾಗಿ ಆ ನಂಬಿಕೆ ನಮ್ಮಲ್ಲಿ ದೃಢವಾಗದಿದ್ದರೆ ಮಕ್ಕಳನ್ನು ನೀವು ಡಾಕ್ಟ್ರು ಇಂಜಿನಿಯರು ಏನು ಬೇಕಾದರೂ ಮಾಡಿ, ಆದರೆ ಅವರು ಮನುಷ್ಯರಾಗಿ ಉಳಿಬೇಕಾದ್ರೆ ದೇವರ ಭಕ್ತಿ ಎಂಬುದು ಅವರ ಹೃದಯದಲ್ಲಿ ಉಂಟಾಗಬೇಕು. ಅಂತಹ ಸಂಸ್ಕಾರವನ್ನು ಮಕ್ಕಳಿಗೆ ಹೇಳಿಕೊಡಬೇಕು. ಅಕಸ್ಮಾತ್ ನಮ್ಮ ದೇಶದಲ್ಲಿ ದೇವಸ್ಥಾನ ಇಲ್ಲದಿದ್ದರೆ ಏನಾಗ್ತಿತ್ತು? ಕಾನೂನುಗಳೇನಾದರೂ ನಮಗೆ ಸಂರಕ್ಷಣೆ ಕೊಡಲು ಸಾಧ್ಯವಿದೆ? ಒಬ್ಬ ಕುರುಡ ಇದ್ದ, ಕಣ್ಣು ಕಾಣೋದಿಲ್ಲ. ಅವನಿಗೆ ಯಾರೋ ಊಟ ಬಡಿಸ್ತಾರೆ. ಅವನ ಕೈಯಲ್ಲಿ ಒಂದು ಕೋಲು ಉಂಟು, ವಾಕಿಂಗ್ ಸ್ಟಿಕ್. ನೋಡಿ, ನಡೀಲಿಕ್ಕೆ ಹೋಗುವಾಗ ಆ ಕೋಲು ಅವನಿಗೆ ಉಪಕಾರ ಆಗ್ತದೆ. ಅವ ಬಡಿಸುವಾಗ ಏನು ಮಾಡ್ತಾನೆ ಅಂದರೆ, ಇನ್ಯಾವುದಾದ್ರೂ ಪ್ರಾಣಿ, ಬೆಕ್ಕು ಎಲ್ಲಾದರೂ ತನ್ನ ಊಟವನ್ನು, ತನಗೆ ಕೊಟ್ಟ ಆಹಾರವನ್ನು ಅದು ಎಂಜಾಯ್ ಮಾಡೋದು ಬೇಡ ಅಂತ ಆ ಕೋಲನ್ನು ಹೀಗೇ ಬೀಸ್ತಾ ಇರ್ತಾನೆ. ಆದರೆ ಬುದ್ಧಿವಂತ ಬೆಕ್ಕು ತಮ್ಮೆಲ್ಲ ಇಲ್ಲಿಂದ ಬಂದು ಅದನ್ನು ತಿಂತಾ ಇರ್ತದೆ. ಆ ಏಟು ಸಿಗುದು ಯಾರಿಗೆ? ಪ್ರೀತಿಯಿಂದ ಬಡಿಸಲಿಕ್ಕೆ ಬರುವಾಗ ಇವ ಬೀಸಿದ ಪೆಟ್ಟು ಬಿದ್ದದ್ದು ಬಡಿಸುವವನಿಗೆ. ತಿನ್ನುವುದು ಬೆಕ್ಕು, ಮೋಸ ಮಾಡು. ನೋಡಿ, ಕಾನೂನುಗಳು ಎಲ್ಲ ರಕ್ಷಣೆ ಮಾಡುವುದಿಲ್ಲ. ಅದೇ ಪ್ರತಿಯೊಬ್ಬನ ಹೃದಯದಲ್ಲಿ ದೇವರು ಧರ್ಮ ಎಂಬಂಥದ್ದಿದ್ದರೆ ಮಾತ್ರ ಕಾನೂನು ಎಲ್ಲವನ್ನೂ ಪಾಲಿಸ್ತಾರೆ. ನಡೆ ನುಡಿಯಲ್ಲಿ ಧಾರ್ಮಿಕತೆ ಬರ್ತದೆ. ಧರ್ಮಶ್ರದ್ಧೆ ಬರಬೇಕು ಅಂತ ಆದರೆ ಇಂಥ ಧಾರ್ಮಿಕ ಕೇಂದ್ರಗಳು ತಾಯಿಯ ಮಡಿಲು ಭದ್ರವಾಗಿ ಇರಬೇಕು. ತನ್ನ ಮಗುವನ್ನು ಮಡಿಲಲ್ಲಿ ಮಲಗಿಸಿ ಎದೆಯ ಹಾಲು ಕೊಡುವಾಗ ಮಗುವಿಗೆ ದೇವರ ಬಗ್ಗೆ ಶ್ರದ್ಧೆ ಹುಟ್ಟುವಂತೆ ಮಾಡಬೇಕು. ಅಷ್ಟು ಮಾತ್ರವಲ್ಲ, ನಿಜವಾದ ಸಂಪತ್ತು ಪ್ರಾಪ್ತಿಯಾಗುವ ಮಕ್ಕಳು ಯಾರು, ಪುಣ್ಯಾತ್ಮ ಮಕ್ಕಳು ಯಾರು ಅಂತ ಹೇಳಿದರೆ, ಯಾವ ಅಪ್ಪ ಅಮ್ಮ, ಪುಣ್ಯಾತ್ಮ ಅಪ್ಪ ಅಮ್ಮನ ಕೈ ದೇವಸ್ಥಾನಕ್ಕೋಸ್ಕರ ಕೈ ಸೇರಿಸಿ ಕರ್ಕೊಂಡು ಹೋಗ್ತದೋ, ದೇವರ ಅನುಗ್ರಹವನ್ನು ಅಳಿಸ್ಲಿಕ್ಕೆ ಸಾಧ್ಯವಿಲ್ಲದಷ್ಟು ದೇವರ ಅನುಗ್ರಹವನ್ನು ಕೊಡಿಸುವಂಥ ಕೆಲಸ ಆಗ್ತದೋ, ಅಲ್ಲಿ ಆ ಮಗು ಸಂಪತ್ಭರಿತ ಮಗು ಆಗ್ತದೆ. ದೇವರ ಅನುಗ್ರಹದ ಸಂಪತ್ತನ್ನು ಯಾರಿಗೂ ಕದೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ದೈವಾನುಗ್ರಹವನ್ನು ಕೊಡುವ ಕೆಲಸ ನಾವು ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತದೆ? ಆತ್ಮವಿಶ್ವಾಸವಿರುವುದಿಲ್ಲ. ನೋಡಿ, ಕತ್ತಲೆಯಲ್ಲಿ ನೀವು ನಡೆದು ಹೋಗುವಾಗ ಈಗ ಇಲ್ಲಿ ಕಾಣೋ ಒಂದು ವೈರ್ನ ಒಂದು ತುಂಡು ನಿಮ್ಮ ಕಾಲಿಗೆ ತಾಗಿದ್ರೆ ಏನಾಗ್ತದೆ? ಎಲ್ಲಾದ್ರದ ತುದಿಯಲ್ಲಿದ್ದು ಸರಿಗೆ ಎಲ್ಲಾದ್ರೂ ಸ್ವಲ್ಪ ಚುಚ್ಚಿದ್ರೆ ಏನಾಗ್ತದೆ? ಅಬ್ಬಬ್ಬಾ ಹಾವು ಕಚ್ಚಿತು ಅಂತ. ಈ ನೋಡಿ, ವೈರು ಕಚ್ಚಿ ವಿಷಯ ಇರ್ತದೆ, ವೈರು ಚುಚ್ಚಿದ ಕೂಡಲೇ ವಿಷಯ ಇರ್ತದೆ, ತಾನೇನು ಸಾಯ್ತೇನೆ ಅಂತ ಅಲ್ಲಿ ಹೃದಯಾಘಾತವೂ ಆಗಬಹುದು. ಆದರೆ ಆ ಭಯದಿಂದ ಇನ್ಯಾರೋ ಒಬ್ಬ ಬಂದು ಟಾರ್ಚ್ ಲೈಟ್ ತೋರಿಸಿ ಇದು ಹಾವಲ್ಲ ಹಗ್ಗ ಅಂತ ಗೊತ್ತಾದ ಕೂಡಲೇ ಯಾವ ಮದ್ದಿಲ್ಲದೆಯೂ ವಿಷಯ ಇಳಿದು ಬಿಡ್ತದೆ. ಅದೇ ರೀತಿಯಲ್ಲಿ ನಮಗೆ ದೇವರ ಭಯ ಬೇಕು. ಜ್ಞಾನದ ಆರಂಭ ಆಗ ಏನು ಕಷ್ಟ ಬಂದರೂ ನೋಡಿ, ವಿಷವೇ ಕಚ್ಚಲಿ
ಅವ ಧೈರ್ಯದಿಲ್ಲದೆ ವಿಷ ಅಷ್ಟು ಬೇಗ ಏರುವುದಿಲ್ಲ. ದೇವರ ಅನುಗ್ರಹ ಎಂಬುದು ಬೇಕು. ಎಂತಹಾದರೂ ರಕ್ಷಣೆ ಆಗ್ತದೆ ಎಂಬುದಕ್ಕೆ ಕೆಲವು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ವಿಮಾನ ದುರಂತ ಆಯಿತು ನೋಡಿ. ಎಲ್ಲ ಸುಟ್ಟು ಕರಕಲಾಗಿ ಹೋದರೂ ಕೆಲವರು ಬದುಕಿದ್ದಾರೆ. ಅಂದರೆ ದೇವರ ಅನುಗ್ರಹದಿಂದ. ಒಂದು ಘಟನೆ, ರಸ್ತೆಯಲ್ಲಿ ಒಬ್ಬ ನಡ್ಕೊಂಡು ಹೋಗ್ತಾ ಇದ್ದ. HT ಲೈನ್ ಉಂಟಿದೆಯಲ್ಲ, ಮೇಯ್ನ್ ಕರೆಂಟ್ ಪಾಸ್ ಕನೆಕ್ಷನ್ ಆಗುವಂಥದ್ದು. ಆ ಲೈನ್ನ ಮೇಲೆ, ಕಂಬದ ಮೇಲೆ ಕೂತ್ಕೊಂಡು ಒಬ್ಬ ವೈರ್ಮ್ಯಾನ್ ಕೆಲಸ ಮಾಡ್ತಾನೆ. ಅವನ ಹೆಲ್ಪರ್ ಕೆಳಗೆ ಅಲ್ಲಿ ಒಂದು ದೊಡ್ಡ ಬಂಡೆ ಇತ್ತು. ಆ ಬಂಡೆ ಮೇಲೆ ಕೂತ್ಕೊಂಡು ಕೆಲಸ, ಅದನ್ನೆಲ್ಲ ಬೇಕಾದನ್ನು ಕಟಿಂಗ್ ಪ್ಲಯರು ಅದು ಇದನ್ನೆಲ್ಲ ಬಿಸಾಡ್ತಾನೆ, ಕೊಡ್ತಾನೆ, ಎಲ್ಲ ಮಾಡ್ತಾನೆ. ಈ ನಡ್ಕೊಂಡು ಹೋಗುವವ ಆಲೋಚನೆ ಮಾಡ್ತಾನೆ, ಎಲ್ಲಾದರೂ ಕರೆಂಟ್ ಬಂದರೆ ಏನಾಗ್ಬೋದು ಅಂತ. ಅಷ್ಟೊತ್ತಿಗೆ ಕರೆಂಟ್ ಬಂತು. ಏನಾಗ್ಬೋದು? ಅವ ಸುಟ್ಟು ಹೋಗ್ಬೋದು, ಕರೆಂಟ್ ಶಾಕ್ ಹೊಡೆದು ಸತ್ತು ಹೋಗ್ಬೋದು. ನೋಡಿ, ಬಂಡೆ ಮೇಲೆ ಕೂತ್ಕೊಂಡವ ಸುರಕ್ಷಿತವಾಗಿರುವವ, ಮೇಲೆ ಲೈನ್ನಲ್ಲಿರುವವ ಅತ್ಯಂತ ಆತಂಕ ಅಪಾಯಕ್ಕೆ ಸಿಕ್ಕಿ ಹಾಕ್ಕೊಂಡ. ಆದರೆ ಅವ ಸಾಯಲಿಲ್ಲ. ಸತ್ತದ್ದು ಯಾರು ಗೊತ್ತಾ? ಬಂಡೆಯಲ್ಲಿ ಕುಳಿತವ. ಹೇಗೆ? ಅವ ಅಲ್ಲಿಂದ ರಟ್ಟಿ ಕೆಳಗೆ ಬಿದ್ದ, ಬಂಡೆ ಮೇಲೆ ಕೂತ್ಕೊಂಡು ಅವನ ಮೇಲೆಗೇ ಬಿದ್ದದ್ದು. ಅವ ಬಿದ್ದು ಅವನ ಬಂಡೆಗೆ ತಾಗಿ ಅವನ ಮಂಡೆ ಹೋಯ್ತು. ಅವ ಸತ್ತು ಹೋದ, ಇವ ಬದುಕಿದ. ಹಾಗೆ ಅವ ಸತ್ತೋದು ಒಳ್ಳೆಯದಾಯ್ತಲ್ಲ, ಆದರೆ ಇವ ಬದುಕಿದ ಎಂಬುದನ್ನು ಈ ರೀತಿಯಲ್ಲಿ ದೇವರ ಅನುಗ್ರಹ ಹೀಗೆ. ಅಕಸ್ಮಾತ್ ನಾವು ನಮ್ಮಲ್ಲಿ ಭಕ್ತಿ ಇಲ್ಲದ್ರೆ ಏನು? ಒಬ್ಬ ಬೆಟ್ಟ ಪ್ರದೇಶದಲ್ಲಿ, ಕಾಡಿನ ಪ್ರದೇಶದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇನೆ. ನಿರ್ಜನ ಪ್ರದೇಶ, ಜನಗಳಿಲ್ಲ. ನಡ್ಕೊಂಡು ಹೋಗಬೇಕಾದ್ರೆ ಆ ನಡ್ಕೊಂಡು ಹೋಗೋ ಕಿರುದಾದ ಸಪೂರದ ದಾರಿಯಿಂದ ಜಾರಿ ಕೆಳಗೆ ಬೀಳ್ತಾನೆ. ಬೀಳುವಾಗ ಏನೋ ಒಂದು ಬೇರು ಸಿಕ್ಕಿತು. ಅವ ಅದನ್ನು ಹಿಡ್ದ. ಮೇಲೆ ಹತ್ತಲಿಕ್ಕೆ ಸಾಧ್ಯವೇ ಇಲ್ಲ. ಕೆಳಗೆ ಕಾಣದ ಪ್ರಪಾತ. ಅಯ್ಯೋ, ಅವನಾದರೂ ನಾಸ್ತಿಕನು, ದೇವರ ಭಕ್ತಿಯೇ ಇಲ್ಲ ಅವನಿಗೆ. ಅವನು ಯಾರನ್ನಾದರೂ ಕೂಗಿ ಕರೆಯುವ ಅಂತ ಕೇಳಿದ, ಅಲ್ಲಿ ಯಾರೂ ಇಲ್ಲ. ತನ್ನ ಕೂಗು ಕೇಳಲಿಕ್ಕೇ ಇಲ್ಲ. ಇನ್ನೇನೋ ತನ್ನ ಕೈ ಮರಗಟ್ಟಿ ಹೋಗ್ತಾ ಉಂಟು, ಹಿಡಿತು ತಪ್ಪಿ ಇನ್ನು ಕೆಳಗೆ ಬೀಳ್ತೇನೆಂದಾಗ ದೇವರನ್ನು ಇದ್ದರೆ ಒಮ್ಮೆ ಎಲ್ಲಾದರೂ ಕರೆದು ಬಿಡುವ ಅಂತ ಅವ ಪ್ರಯತ್ನ ಮಾಡ್ತಾನೆ. ಬಹಳಷ್ಟು ಅಂಗಾಲಾಚಿ ಕೊನೆಗೆ ದಯನೀಯ ಅವಸ್ಥೆಯಲ್ಲಿ ತಾನಿನ್ನು ಸಾಯ್ತೇನೆಂದಾಗ, ದೇವರೇ ನೀನು ಇದ್ದಿ ಬರಬೇಕು ಅಂದಾಗ ದೇವರಿಗೆ ಆ ಕರೆ ಕೇಳಿತು. ದೇವರು ಅಶರೀರವಾಣಿಯಲ್ಲಿ ಅವನಿಗೆ ಹೇಳ್ತಾರೆ, ಏನು ಕರೆದಿ? ನಾನು ಈ ಕಷ್ಟದಲ್ಲಿದ್ದೇನೆ, ನನ್ನ ಬಗ್ಗೆ ನಂಬಿಕೆ ಉಂಟು? ನಂಬಿಕೆ ಉಂಟು. ಹಾಗಾದರೆ ಒಂದು ಕೆಲಸ ಮಾಡಿ, ನಾನು ನಂಬ್ತೆ. ಹಾಗಾದ್ರೆ ನೀನು ಆ ಬೇರನ್ನು ಬಿಟ್ಟುಬಿಡು, ನಾನು ನಿನ್ನನ್ನು ರಕ್ಷಣೆ ಮಾಡ್ತೇನೆ. ಅವನಿಗೆ ಬೇರು ಬಿಡಲಿಕ್ಕೆ ಧೈರ್ಯವೇ ಇಲ್ಲ. ಹಿಡಿದದ್ದು ಈ ಬೇರು ಹಿಡಿದು ನೇತಾಡೋದು. ಆದರೆ ನೋಡಿ, ದೇವರ ನಂಬಿಕೆಯ ಸಂಸ್ಕಾರ ಇರಲಿಲ್ಲ. ದೇವರು ಹೇಳಿದಾಗ ಕೇಳುವಂತಹ ವಿಶ್ವಾಸ ಅವನಲ್ಲಿ ಇರಲಿಲ್ಲ. ಅವ ಬೇರನ್ನು ಬಿಡಲಿಲ್ಲ, ದೇವರನ್ನು ಬಿಟ್ಟ. ತುಂಬ ಹೊತ್ತಲ್ಲ ಅವ ನೇತಾಡಿ ಕೆಳಗೆ ಬಿದ್ದು ಸತ್ತ. ಹಾಗೆ ನಂಬಿಕೆ ನಿರಂತರವಾಗಿ ನಾವು ಕೊಡಬೇಕು ಅಂತ ಆದರೆ ಮಕ್ಕಳಿಗೆ ಇಂತಹ ಸಂಸ್ಕಾರಗಳನ್ನು ಕೊಡುವಂತಹ ಕ್ಷೇತ್ರಗಳು ಬೇಕು. ಹಾಗಾಗಿ ನಾವೆಲ್ಲ ಇವತ್ತು ನಿರ್ಮಾಣ ಮಾಡಿರುವಂಥದ್ದು ಒಂದು ಪುಣ್ಯಕ್ಷೇತ್ರ. ಈ ಕ್ಷೇತ್ರ ನಮ್ಮನ್ನು ಅಧಃಪತನಕ್ಕೆ ತಳ್ಳುವುದರಿಂದ ರಕ್ಷಿಸ್ತದೆ. ನಮಗೆ ಸಂಕಟ ಬಂದು ದುಃಖ ಭಯಗಳಿಂದ ನಮ್ಮನ್ನು ಪಾರು ಮಾಡ್ತದೆ. ಹಾಗಾಗಿ ದೇವರ ನಿಜವಾದ ಭಕ್ತರು ನಾವಾಗಬೇಕು. ಭಕ್ತರಿಗೆ ಕಷ್ಟ ಬರ್ಬೋದು, ಸೋಲು ಬರುವುದಿಲ್ಲ ಅಂತ ಕೃಷ್ಣ ಹೇಳಿದ್ದಾನೆ. ಹಾಗಾಗಿ ನಾವು ನಿಜವಾದ ಭಕ್ತರಾಗಿ ಕಷ್ಟದಿಂದ ಪಾರಾಗಿ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದು ಪುಣ್ಯಧಾಮ ನಮ್ಮ ಈ ಪೆಟ್ಟತೂರಿನ ಸಪರಿವಾರ ಸಹಿತಳಾಗಿರುವಂತಹ ಭಗವತಿ ಮಾತೆ. ಅವಳು ತಾಯಿ. ಮಕ್ಕಳು ಅಮ್ಮನನ್ನು ಆಶ್ರಯಿಸಿದರೆ ಆ ಅಮ್ಮ ಬಿಟ್ಟು ಹಾಕ್ತಾರೆ. ಮಕ್ಕಳಿಗೆ ಏನು ಬೇಕು ಅಂತ ತಿಳಿದು ಅನುಗ್ರಹ ಮಾಡ್ತಾಳೆ. ಅಂತಹ ವಾತ್ಸಲ್ಯಮಯಿಯಾಗಿರುವಂತಹ ಜಗನ್ಮಾತೆಗೆ ಇಷ್ಟು ಚಂದದ ಗುಡಿಯನ್ನು ಕಟ್ಟಿಕೊಡುವುದು ಅಂದರೆ ನಿಜವಾಗಿ ಇದು ನಮಗೆಲ್ಲರಿಗೂ ಇರುವ ದೊಡ್ಡ ಆಶ್ರಯ ಆಲಯ. ಇದು ಎಲ್ಲರ ಬದುಕಿಗೂ ನೆರಳಾಗಲಿ, ಎಲ್ಲರ ವ್ಯವಹಾರವೂ ಸಮೃದ್ಧವಾಗಲಿ, ಎಲ್ಲರ ಬದುಕೂ ಸಾರ್ಥಕವಾಗಲಿ, ಎಲ್ಲರ ಬದುಕಿನ ಲಕ್ಷ್ಯವೂ ಭಗವಂತನ ಪ್ರೀತಿಯ ಸಂಪಾದನೆಗಾಗಿ ಆಗಲಿ. ನಿಮಗೂ ನಿಮ್ಮ ಮಕ್ಕಳಿಗೂ ಎಲ್ಲ ರೀತಿಯ ಶ್ರೇಯಸ್ಸನ್ನು ಜಗನ್ಮಾತೆ ಅನುಗ್ರಹಿಸಲಿ. ಇನ್ನಿರುವಂತಹ ಮುಂದಿನ ದಿನಗಳ ಉತ್ಸವ ಎಲ್ಲವೂ ನಿರ್ವಿಘ್ನವಾಗಿ ನಡೆಯಲಿ. ಎಲ್ಲ ಭಕ್ತರ ಭಕ್ತಿ ಭಾವಕ್ಕೆ ಶಕ್ತಿ ತುಂಬುವಂತಹ ಕಾರ್ಯಕ್ರಮವಾಗಿ ಬಂದಂಥ ಭಕ್ತರಿಗೆಲ್ಲ ಅಮ್ಮ ತೃಪ್ತಿಯನ್ನು, ಸಂತೋಷವನ್ನು ಕರುಣಿಸಿ ಕಾರ್ಯಕ್ರಮ ಯಶಸ್ಸಾಯಿತು ಎಂಬಂತಹ ಸಂತೋಷ ನಮಗೆಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣ ಅರ್ಪಣಮಸ್ತು. ಜನರಲ್ಲಿ ಧಾರ್ಮಿಕ ಶ್ರದ್ಧೆ ಮೂಡಬೇಕಾದರೆ ಧಾರ್ಮಿಕ ಕ್ಷೇತ್ರಗಳು
ತನ್ನದಾದ ಕೊಡುಗೆಯನ್ನು ನೀಡ್ತಾ ಇದೆ. ನಮಗೆಲ್ಲರಿಗೂ ಆಶ್ರಯ ತಾಣ ಆಗ್ತದೆ ಎನ್ನುವ ಬಹಳ ಭಕ್ತಿಪೂರ್ವಕವಾದಂತಹ ನುಡಿಗಳೊಂದಿಗೆ ನಮ್ಮನ್ನೆಲ್ಲ ಅನುಗ್ರಹಿಸಿದಂತಹ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಪೊಡಮಡುತ್ತಾ ಕಾರ್ಯಕ್ರಮದಲ್ಲಿ ಹಿರಿಯರಾದಂತಹ ಶ್ರೀ ಬಾಲಕೃಷ್ಣ ಭಂಡಾರಿ ದೊಡ್ಡಂಗಡಿ ಈ ಸಂದರ್ಭದಲ್ಲಿ ನಮ್ಮನ್ನು ಉದ್ದೇಶ ಮಾತಾಡಬೇಕಾಗಿ ವಿನಯಿಸಿಕೊಳ್ತಾ ಇದ್ದೇನೆ. ಅಪ್ಪೆ ಭಗವತಿ ಮಾತೆಗೆ ಅಂಚನೆ ಸಾನ್ನಿಧ್ಯದ ಮಾತ ವಿಶೇಷವಾದ ಶಕ್ತಿಲೆಗೆ ಅಡ್ಡಬೂರ್ದು ಆಶೀರ್ವಾದ ನಟೊಂದು ಎನ್ನ ಪ್ರೀತಿದ ಕೊಂಡೆವೃದ್ಧ ಯೋಗಾನಂದ ಸರತಿ ಸ್ವಾಮಿಲಿನ ಪಾದುಗಡ್ಡ ಬರೊಂದು ಈ ಕ್ಷೇತ್ರದ ತಂತ್ರಿ ವರಿಯರ್ನ ಪಾದ ಪತ್ತೊಂದು ಪರಮ ಪೂಜ್ಯರಾಯನಿಂಚನ ಆರ್ಡ್ರಿನ ಆಶೀರ್ವಾದ ಬಿಡುವುದು ಮೂಜಿ ಗ್ರಾಮದ ಮುಖ್ಯಸ್ಥರು ಮೂರು ಮಾತು ಸೇರಿದಿಲ್ಲ ಇಂಕಲ ಒಂಜೇ ಇಲ್ಲದ ಕುಟುಂಬದ ಸದಸ್ಯರ ಲೆಕ್ಕ ಇತ್ತನಾಗಲಿ ಐಟು ಆಳರು ಅಂಚನೆ ಹಿರಿಯರು ಮಾರಪ್ಪಣ್ಣೆ ಅಂಚನೆ ಮಾತ ಬಂದುಲ್ಲ ಮಾತೇಳ ವಂದನೆ ಮಲ್ತೊಂದು ಈ ಕ್ಷೇತ್ರದ ಆಚಾರ ಪಟ್ಟಣಕ್ಲೆ ಅಂಚನೆ ತರವಾಡದ ಗುರಿಕಾರನಕ್ಲೆ ಅಂಚನೆ ಪಂಚಾಯತ್ ಅಧ್ಯಕ್ಷರು ಇನ್ನು ವಿಶೇಷವಾದ ನಂಗೆ ಬರ್ತದಿಲ್ಲ ಆರೆಗಳ ವಂದನೆ ಮಲ್ತೊಂದು ಸೇರ್ದಿನ ಪಂಚಾಯತ್ ಮೆಂಬರ್ನಕ್ಲಿ ಅಂಚನೆ ಮಾತ ಬಂಧುಗಳಿಗೆಲ್ಲ ವಂದನೆ ಮಲ್ತೊಂದು ಇಂಥ ಈ ಪವಿತ್ರವಾಯಿನ ಕೆಲಸಡು ಕೈ ಜೋಡಿಸ ನನಗೆ ಮಾತೆರೆಗಳನ್ನು ಪ್ರೀತಿಪೂರ್ವಕವಾಯಿನ ನಮಸ್ಕಾರ ಬಂದುಲೆ ಇನಿ ನಮ್ಮ ಜೀವನಡು ಐಟ್ಲ ಇಂಕ್ಲೆ ಪ್ರಾಯದಕ್ಲೆ ಪನ್ಪೇನು ಇಂಕ್ಲೆ ಇಂಜಿ ಮಲ್ಲ ಭಾಗ್ಯದ ದಿನ ಅಂದೇ ಪನ್ಪೇನು ದಯ ಪಂಡ ಇಂಚಿನೊಂಜಿ ಬ್ರಹ್ಮ ಕಲಶ ಎಂಕ್ಲ ತೂಪ ಒಂದು ಎಂಕ್ಲ ನೆನೆತ್ತದಿದ್ಯಾನು 2 ವರ್ಷಕ್ಕೆ ತುಂಬು ಆ ಸ್ಥಾನದ ಉಲಾಯಿ ಪೋಪುನಕ್ಲು ಮೂಲಂಜಿ ಮೀಟಿಂಗ್ ದಿನಟ್ಟು ಪಂಡರಿ ಪೀಠಗೂ ನೀರು ಬೂರುಂಡು ಒಂದು ಅಯ್ನ ಕೇಳಿದು ಎಂಕ್ಲೆ ಮಾತೆಗಳು ಭಾರಿ ಬೇಜಾರು ಆದುಕೊಂಡು ಓರುನ ಇಲ್ಲಿಲ್ಲ ತೋರುನ ಇಲ್ಲಿಲ್ಲ ಅವು ಕುಲ್ಲಿಯರ ಯೋಗ್ಯ ತಿಂದು ಲೆಕ್ಕ ಅಂಚನೆ ಪೀಠಗೂ ನೀರು ಬೂರುನಂಚನ ಒಂಜಿ ಕ್ಷೇತ್ರಡು ನಮ್ಮ ಇಂಚ ಪೂಜೆ ಮನ್ಪುಳಿ ಅಲ್ಪ ಇಂಚ ಆರಾಧನೆ ಮನ್ಪುಳಿ ಪನ್ಪುಣ್ರಿ ಆ ಚಿಂತೆ ಆ ಕಾಲೊಡಿತ್ತನು 5 ಬುಕ್ಕ ಮೂಲ ಪ್ರಶ್ನೆ ದಿಪ್ಪನ ಸಂದರ್ಭಡ್ಲ ನಿಕ್ಲಿ ಬಾಕಿದ ಕೆಲಸ ಮಾತ್ರ ಮನ್ಪುಣೆ ದುಂಬು ಐನ ಮೂಲ ಸ್ಥಾನವನ್ನು ಅಭಿವೃದ್ಧಿ ಮನ್ಪುಳೆ ಬಂದು ಆ ದೈವಜ್ಞರೆಲ್ಲ ಪಂಡಿರಿ ಆ ಪ್ರಕಾರ ಜತ್ತದು ಮುಂದುವರಿಯರೆ ಧೈರ್ಯ ಏರೆಗಳ ಇದ್ದಾನೆ ಆಳ ಹಿರಿಯಾಕಲ್ನ ಮಾತ ಮಾರ್ಗದರ್ಶನ ಮೂಲು ಮನಪೂರ್ವಕವಾದ ಮಂತ್ರಂಚನ ಕೆಲಸ ಓವುಲ್ಲ ಬಾಕಿ ಆಪುಜಿ ಐಕು ಉಲ್ತೋ ದೇವರು ಅನುಗ್ರಹ ಮಂತೊಂದು ಕುರುಪಿರಿ ಪನ್ಪುಣಂಚಿನ ಪಾತ್ರ ಮಾತೆಲ್ಲ ಪಂಡಿರಿ ಆ ಪ್ರಕಾರ ಈ ಕೆಲಸಕ್ಕೂ ಮಾತೆರೆಲ್ಲ ಪ್ರೋತ್ಸಾಹ ಮಂತದ್ದು ಮಾತು ಜತ್ತೊಂಡ ಇಂಥ ದಿನಟ್ಟು ಈ ಪುಣ್ಯದ ಕೆಲಸವನ್ನು ತೂಪಣಿಂಚಿನ ಭಾಗ್ಯ ನಂಗೆ ಮಾತು ಒದಗಿದು ಬರ್ತದೆ ಬಂದಿರೆ ಯಾರಿಗೆ ಭಾರಿ ಸಂತೋಷ ಪಡೆಯೋದಿಲ್ಲ ಅಂಚೆನೆ ಈ ಕೆಲಸ ಮನ್ಪಡೋಣ ಐಕ್ ಈ ಕ್ಷೇತ್ರದ ಪುಣ್ಯದ ಫಲನದ ಅನ್ನ ಮಾತ ಕ್ಷೇತ್ರಡ್ಲ ತಂತ್ರಿನಕ್ಲಿ ಉಳ್ಳೇರು ಅಲ್ಪ ಒಂಜಿ ಬ್ರಹ್ಮ ಕಲ್ಸಂಡ ಅಕ್ಲಿಗೆ ಭಾರಿ ಮಲ್ಲ ಒಂಜಿ ಗಮ್ಮತ್ತು ತಿಕ್ಕೊಂಡು ಆಂಡ ನಮ್ಮ ತಂತ್ರಗಳು 6 ಪಿಂಚಿನ ಕೊಡ್ತಾರೆ ಇನ್ನು ಪೂರ ಮೂಲ ಕೊರದು ಬೋದು ಕೈ ಮುಗಿಪುಂಡು ಅಂಚನೆ ವಿಶೇಷವಾದ ಅಂಚನೆ ವ್ಯಕ್ತಿ ತಿಕ್ಕನ ನಮ್ಮ ಈ ಕ್ಷೇತ್ರದ ಪುಣ್ಯ ಅಂದ ಏನು ಪಣ್ಣೊಂದಿಲ್ಲ ಐತ ಒಟ್ಟಿಗೆ ಎನ್ನ ಪ್ರೀತಿದ ಸ್ವಾಮಿಲು ಆರು ನಮ್ಮ ಈ ಆಸುಪಾಸದ ಆ ಕ್ಷೇತ್ರವನ್ನು ಆಳಾರಿ ಬಿಡ್ತಿದ್ದೀರಿ ಓಲು ಅಜ್ಜಿರ್ನಾಡು ಆಡೆಗೆ ಆರು ಹಾಜಿರಾಪಿರು ಅಲ್ಪತ್ತನ ಜನಕ್ಲಿನ ಮಾತ್ರ ಸೇರಿಸ ಒಂದು ಅಲ್ಪೊಂಜಿ ಅಭಿವೃದ್ಧಿ ಕೆಲಸ ಅನ್ಪುಣನಿ ಯಾನು ಕಣ್ಣಾರೆ ತೂತೆ ಇನ್ನು ಸಂತೋಷ ಬಿಡು ಯಾ ನನಗೆ ಭಾರಿ ಸಂತೋಷ ನಿಕ್ಲೆ ಪಣ್ಣೊಂದಿಲ್ಲ ಅಂಚನೆ ಆರನ ಮಾರ್ಗದರ್ಶನ ಆ ತಂತ್ರಲಿನ ಸಾಧನೆ ಐತ ಒಟ್ಟಿಗೆ ಮೂಳು ಸೇರಿದಿನ ಇಂಕಲ್ ಅಂಚನೆ ಕಮಿಟಿದಕ್ಲು ಉಳ್ಳೇರಿ ಇಲ್ಲದ ಜೋಕಲ್ ಲೆಕ್ಕ ಈ ಇಂಕ್ಲ ಮಾತ ಒರಿಯನ ಅನುಭವ ಒರಿಯಾಗಿ ಪಂಡೊಂದು ಮೀಟಿಂಗ್ ಅಲ್ಪ ಕೆಲವದಕ್ಲಿ ಬೆಚ್ಚ ಪಾತಿರ್ದುಪ್ಪೇರು ಆ ಬೆಚ್ಚ ಪೂರ ಪಿದಾಡ್ನಾಗ ಪೂರ ಹೋಗ್ಬಿಡು ಅವೊಂದು ವಿಶೇಷ ಇಂಕಲ್ನ ಅಂಚ ಭಾರಿ ಒಂಜಿ ಮನಪೂರ್ವಕವಾದ ಬೆಂತೇರಿ ಅನ್ಪಣಿಗೆ ಭಾರಿ ಸಂತೋಷ ಉಂಡು ಇನಿ ಏರೆಗಾಂಡಲ ಆಯ್ತ ಮುಟ್ಟಿ ಜತ್ತದು ಆಯ್ತ ಉಲೈ ಪೋಣಗ ಮೈ ರೋಮಾಂಚನ ಆಪುಂಡು ಪನ್ಪುಣಿಗೆ ದಾಳ ಸಂಶಯನೇ ಇದ್ದಿ ಇನಿ ಒಂಜಿ ಕ್ಷೇತ್ರಕ್ಕೆ ಬತ್ತ ನಂಗೆ ಅನುಭವ ಇನಿ ಆಪುಂಡು ಯಾನೆ ಎಕ್ಕಡು ಎನ್ನ ಬಂಧುಲೆಡ ಮಾತೆ ಅನ್ ಪಂಡೆ ಇಂಕ ರೋಮಾಂಚನ ಆವೊಂದುಂಡು ಆಯ್ತಾ ಎಂಚನ ಕಥೆ ಎಂದು ಅಂಚ ಯಾನು ರಾಮೇಶ್ವರದ ಕಾಶಿ ಮುಟ್ಟದ ಪೂಲ ಕ್ಷೇತ್ರಗಳೇ ಪೂರ ಪೋತೇನೆ
ಆಂಡ ಎಯ್ತು ವಿಶೇಷವಾಯಿನಂಚಿನ ಒಂಜಿ ಜಾಗೆ ಸತ್ಯಲ ಫನ್ಪ್ಯಾನ್ ಯಾಂದು ಬಂದುಲೆ ಎಂಕ್ಲೆ ಹಿಂದೂ ಬ್ರಹ್ಮ ಕಲಶ ಆಂಡ ವರ್ಷೋಡಾಪನಂಚಿನ ಜಾತ್ರೆಗೆ ಅನಗ ಒಂಜಿ ತಿಂಗಳಿಗೂ ದುಂಬೆ ಮೂಲವು ಕುದಿ ಆಪುಂಡು ಕುದಿ ಆಯ್ನಡ್ದು ಉಕ್ಕ ಮೂಲು ಕೊಡೀರೆ ಪಾಡಿನ ಪದ್ಧತಿ ಇದ್ದಿ ಇಲ್ಲಡೆ ಜಾಲ್ಗೆ ದೊಂಪ ಪಾಡಿನ ಪದ್ಧತಿ ಇದ್ದಿ ಪಂಡ ಆ ಫಂಕ್ಷನ್ಲ ಇದ್ದಿನ ಅರ್ಥ ಒಂಜಿ ಇಲ್ಲು ಕಟ್ಟಣ ಆವಡು ಒಂಜಿ ಮದ್ವೆ ಆವಡು ಒಂಜಿ ನಿಶ್ಚಯ ಆವಡು ಆ ಕಾರ್ಯಲ ಆಪುಜಿ ಇಂಚಿನ ಆ ಕಾರ್ಯಲ ಆವಂದೆ ಪ್ರತಿ ಮೂಜಿ ಗ್ರಾಮದ ಇಲ್ಲದಕ್ಕೆಲ್ಲ ಒಂಜಿ ಶ್ರದ್ಧೆಡು ಈ ಒಂಜಿ ಜಾತ್ರೆ ನಡಪ್ಪ ಬೇರೆ ಬಂಡ ನಿಕಲು ಈ ಕಲ್ಪನೆ ಮನ್ಪುಳೆ ಅವು ಜಾತ್ರೆ ಹತ್ತು ಅವು ಇಂಚಿನ ಬ್ರಹ್ಮೋತ್ಸವದ ಮಲ್ಲ ಒಂಜಿ ಕಾರ್ಯನೇ ನೆನಪುಡು ಅಂಚಿನ ಈ ಸರ್ತಿ ನಂಗೆ ಜಾತ್ರೆ ಎಲ್ಲ ಬ್ರಹ್ಮೋತ್ಸವ ಒಟ್ಟಿಗೊಟ್ಟಿಗೆ ಬತ್ತದಿಂದ ಇಂದು ಮತ್ತದು ನಮ್ಮನ್ನು ಪಾವನ ಮಂತದಿಂದ ಹಿಂಗೆ ಪಂಡು ನೀನು ಪಣಿಯರ ಸಂತೋಷ ಆಪುಂಡು ಆಯ್ತು ಒಟ್ಟಿಗೆ ಈ ಕೆಲಸ ಮಂತ ನಿನ್ನ ತುನಗ ಯಾನು ಏರಿಗೆ ಪನ್ನೋಡ್ದು ತೆರಿಪುಜಿ ಪ್ರತಿ ಒರಿಯನ್ನಲ್ಲ ಶ್ರದ್ಧೆ ಭಕ್ತಿ ನೆಟ್ಟು ತೋಜಿದ್ದು ಬರ್ಕೊಂಡು ಮೂಜಿ ತಿಂಗಳು ಈ ಕೆಲಸವನ್ನು ಮನ್ಪೊಡಂಡ ತಂತಿದಾರೆಲ್ಲ ಇಂಚ ಕೈ ಹೊತ್ತೊಂದಿತ್ತೀರಿ ಸ್ವಾಮಿಲುಲ ಪಂಡು ಇಂತಿರಿ ಇಂಚ ಆಪಂಡಪ್ಪ ಅನ್ಪಂಡ ಪೋಡಿಗೆ ಯಾರಿಗೆಲ್ಲ ಎತ್ತಿನ ಆಂಡ ಆ ಅಪ್ಪೆ ಐನು ಮಂತದೇ ಕೊರಿಯರು ಅಂದ್ರೆ ಭಾರಿ ಸಂತೋಷ ಪನ್ಪ್ಯಾನ್ ಅಂಚ ಹಿಡ್ದದ್ದು ಬಂದುಲೆ ಶ್ರದ್ಧಾ ಕೇಂದ್ರ ನಂಗೆ ಪವಿತ್ರವಾದ ಕ್ಷೇತ್ರ ಆ ಕ್ಷೇತ್ರಕ್ಕೆ ತಕ್ಕ ನಡತೋನ್ಗ ಆಯ್ಕೆ ಬೋಡಲು ಬೆಂದನಕ್ಲಿಗೆ ಆಯ್ಕೆ ಧನುಸಾಕಾರ ಕೊರನಕ್ಲಿಗೆ ಮಾತ್ರ ಇಲ್ಲ ಅಪ್ಪೆ ಪೂರ್ಣ ಅನುಗ್ರಹ ಮನ್ಪಡು ಆಕಳಿಗೆ ಐದು ಹೆಚ್ಚದ ಬಂಡವಾಳ ಆಕಳಿಗೆ ಒದಗಲಿ ಬರಡು ಆ ಬೆಂದನಕ್ಲಿಗೆ ಆಯುಷ್ಯ ಆರೋಗ್ಯ ಕೊರಡು ನನಾತ ಈ ಜಾಗೆ ಬೆಳಗಡು ನಮ್ಮ ಈ ಮೂಜಿ ಗ್ರಾಮ ಮಾತ್ರ ಎತ್ತು ಐದು ನಮ್ಮನಂಚಿನ ಪ್ರತಿಯೊರಿಯಾಗಲ ಆ ದೇವಿ ಅನುಗ್ರಹ ಮನ್ಪಡು ಆಶೀರ್ವಾದ ಮನ್ಪಡು ಬಂಡೊಂದು ಎನ್ನ ಪಾತ್ರೆರು ರಡ್ಡು ಪಾತ್ರೆನು ಆ ಅಪ್ಪನ ಚರಣ ಅರ್ಪಿತ ಮಂತದ್ದು ಎನ್ನ ಪಾತ್ರೆರು ಅಂತವೆ. ವಂದನೆಗಳು ಶ್ರೀ ಬಾಲಕೃಷ್ಣ ಭಂಡಾರಿ ದಡ್ಡಂಗಡಿ ಇವರಿಗೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಸೇರಿಕೊಂಡಿರುವಂತಹ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಅಧ್ಯಕ್ಷರು ಮೀಜ ಗ್ರಾಮ ಪಂಚಾಯತ್ ಈ ಸಂದರ್ಭದಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಪಾಡಂಗರ ಭಗವತಿ ಅಪ್ಪೆನ ದುಂಬುದಿ ಒಂದು ಅಂಚನೆ ಇನ್ನಿತ ಕಾರ್ಯಕ್ರಮಗಳು ಭಾಗವಹಿಸಿನ ಅಂಚಿತನ ಕೊಂಡೇವರದ ಪರಮ ಪೂಜ್ಯ ಸ್ವಾಮಿಲೆ ಅವೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷರೇ ವೇದಿಕೆ ಹಿಡಿತಿನ ಮಾತ ಹಿರಿಯಾಕಲೆ ಅಂಚನೆ ಪಂಚಾಯತಿದ ಸದಸ್ಯರೇ ಮುಲ್ಪ ಸೇರಿದನ ಊರ್ದ ಬಂಧುಲೆ ಮಹಿಳೆಯರೇ ನಂಗೆ ಮಾತೆರ್ಲೈತೆ ಸ್ವಾಮೀಜಿ ಸುಮಾರು ಕತೆ ಪಂಡೇರು ಮಾತೆರ್ಲ ಐನು ಕೆಬಿಗೊರ್ದು ನಮ್ಮ ಇಲ್ಲಲ್ಲ ಇತ್ತಿನ ನಮ್ಮ ಜೋಕುಲೆಗಳ ಅವೇ ರೀತಿ ಯಾರು ಪಂಡನ ಆ ರೀತಿ ನಮ್ಮ ಕೊನೆಯ ಅಪ್ಪೆನ ಕೊಲೆಯನ್ನು ಪಣಿಯರೆ ಎನ್ನ ಮನಸ್ಸು ಒಂಜಿ ಆ ಸಂತೋಷ ಅದು ಮಂಡ ಈ ಪಾಡಂಗರ ಗಣಪ ಭಗವತಿ ಸ್ಥಾನಡು ಈ ಕ್ಷೇತ್ರಡು ಏತೋ ರಡ್ಡು ಮೂಜಿ ತಿಂಗಳದಲ್ಲ ಎಂಕಲ್ನ ವೈಸ್ ಪ್ರೆಸಿಡೆಂಟ್ ಪಂಚಾಯತಿ ಬಂದಾಗ ಪಂಪೇರು ಆ ಪ್ರೆಸಿಡೆಂಟೇ ಎಂಕ್ಲಿ ಇನ್ನು ಇಂಚಿತ್ರಂಡೆ ಒಂಜಿ ಮರತೀಯರ ಪೋಪ ಆರು ಓಲು ಪೋದು ಪೋಯರ ಅವು ಪೂರ ಸಕ್ಸಸ್ ಆತನು ಪೂರಾ ದಿಕ್ಕಿಲ್ಲ ಓಲು ಪೋದು ಮರತು ಏರ ಪೋಯಿನವಳ ಬೊಕೊಂಜಿ ತೂನಲ್ಲ ಮಾತ ಆರು ಪಂಡನ ಆ ಪೋಯಿನ ಟೈಮುಡು ಅವು ಮಾತ ಈ ಅಪ್ಪೆ ಭಗವತಿ ಒದಗಿಸದ ಕೊರ್ತೀರಿ ಅಂಚಾಯಿ ನಡೆದಾದ ಈತ್ ಬೇಗ ಈ ಒಂಜಿ ದೇವಸ್ಥಾನ ಈ ಸ್ಥಾನ ಆಯರ್ಲ ಈ ಬ್ರಹ್ಮಕಲಸಗು ದಿನ ಆಯರ್ಲ ಕಾರಣ ನಮ್ಮ ನಂಚಿತನ ಅಪ್ಪೆ ಏಪಲ ನಂಗೆ ಇಂಬು ಕೊರುವೇರಿ ನಮಗೆ ಏಪಲ ಬೆರಿಸಾಯ ಉಪ್ಪೇರು ನಮ್ಮಲ್ಲ ಆರ್ನ ಸೇವೆ ಮಲ್ಪೇರು ಐನಾತ್ ಪ್ರಯತ್ನ ಬರ್ಕ ಎಂಚನೆ ಈ ಸಂಘಟನೆದ ಮಹಿಳೆಯರೇ ಎಡ್ಡೆ ಕೆಲಸ ಮಲ್ತದ ಉಪ್ಪೇರು ಈ ಕಾರ್ಯಕ್ರಮಡು ಮಾತೆರ್ಲ ಭಾಗವಹಿಸಿನ ಎನ್ನ ಲೆಕ್ಕನೆ ಇತ್ತು ನಿಂಗೆ ಮಾತೆರ್ಲ ಪರಿಚಯ ಇತ್ತು ನಕಲು ಎಡ್ಡೆ ಕಷ್ಟ ಬತ್ತದ ಉಪ್ಪೇರು ಅಂಚನೆ ಈ ಊರ್ದ ಮಾತ ಬಂದುಲು ಅಂಚನೆ ಕ್ಲಬ್ ದಕ್ಕಲು ಎಲ್ಲೆ ಜೋಕುಲು ಹಿರಿಯಕಲು ಮಾತೆರ್ಲ ಈ ಕಾರ್ಯಕ್ರಮಕ್ಕೂ ಕೈ ಜೋಡಿಸಿದ ಕೆಲಸ ಮಂತ ನಡೆದಾದ ಈತ್ ಬೇಗ ಈ ಕ್ಷೇತ್ರ ಒದಗಿಸೇರೆ ಕಾರಣ ನೀಕು ಮಾತೆರ್ನಲ್ಲ ಬೆಂಬಲ ಉಪ್ಪಾಡು ಭಗವತಿ ಅಪ್ಪೆ ಮಾತೆರೆಗಳ ಆಯುರ ಆರೋಗ್ಯ ಆಯುಷನ್ಲ ಸುಖ ಶಾಂತಿನ ಕೊರಡೆಂದು ಬಂಡೊಂದು ಯಾನ್ ಈ ಕಾರ್ಯಕ್ರಮಕ್ಕೂ ರಡ್ಡು ಪಾತೆರದು ಅಂತ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮ್ಮನ್ನೆಲ್ಲ ಎರಡು ಮಾತುಗಳಲ್ಲಿ ಶುಭ ಕೋರಿದಂಥ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ವಂದಿಸ್ತಾ ಬಹಳ ಸುಂದರವಾದಂಥ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬಿಡುಗಡೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. SSB ಕ್ರಿಯೇಷನ್ ಇವರು ಬಲ್ಲಂಗುಡಿಲು ಪ್ರಸ್ತುತಪಡಿಸುವಂಥ ಬಲ್ಲಂಗುಡಿಲು ಶ್ರೀ ಕ್ಷೇತ್ರ ಬ್ರಹ್ಮಕಲಶೋ ಎನ್ನುವಂಥ ತುಳು ಭಕ್ತಿ ಸುಗಿಪಿನ ಒಂದು ಆಡಿಯೋ
CD ಬಿಡುಗಡೆ ಮಾಡುವಂತಹ ಸಂದರ್ಭ. ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ಪರಮ ಪೂಜ್ಯ ಗುರುಗಳಲ್ಲಿ ವಿನಂತಿಸಿಕೊಳ್ತಾ ಈ ಒಂದು CD ನಿರ್ಮಾಣವನ್ನು ಸಹಕರಿಸಿದ್ದಾರೆ ಶ್ರೀ ನಾರಾಯಣ ಪೂಜಾರಿ ಪಟ್ಟತ್ತೂರು. ಸಂಪೂರ್ಣ ಸಹಕಾರ ಜಯರಾಮ್ ಬಲ್ಲಂಗುಡಿಲು ಅಧ್ಯಕ್ಷರು, ಸೇವಾ ಸಮಿತಿ ಪಟ್ಟತ್ತೂರು. ಈ ಭಕ್ತಿ ಸುಗಿನ ಸಾಹಿತ್ಯ ಸುಧಾಕರ್ ಸಸಿಹಿತ್ಲು. ಈ ಭಕ್ತಿ ಸುಗಿಪನ್ ಬಹಳ ಇಂಪಾಗಿ ಆಡಿದವರು ಗಾಯಕಿ ಶ್ರೀಮತಿ ಗೀತಾಲಿ ಎಸ್ ಕೋಟ್ಯಾನ್ ಸಸಿಹಿತ್ಲು. ಛಾಯಾಗ್ರಹಣ ಪ್ರೀತಮ್ ಪೂಜಾರಿ. ಪ್ರಚಾರ ಕಲೆ ಕಿರಣ್ ಕೊಯ್ಲಾ ಹಾಗೂ ರೆಕಾರ್ಡಿಂಗ್ ಗ್ಲಾಡ್ ಸ್ಟುಡಿಯೋ BC ರೋಡ್. ಈ ಒಂದು ಆಡಿಯೋ ರಿಲೀಸ್ ಆಗಲಿದೆ SSB ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನಲ್ಲಿ. ಆದ ಕಾರಣ ಈಗ SSB ಕ್ರಿಯೇಷನ್ ಪ್ರಸ್ತುತಪಡಿಸುವಂತಹ ಬಲ್ಲಂಗುಡಿಲು ಶ್ರೀ ಕ್ಷೇತ್ರ ಬಮ್ಮ ಕಲಶೋ ಎನ್ನುವಂಥ ತುಳು ಭಕ್ತಿ ಸುಗುವಿನ ವಿಡಿಯೋ CD ಸಾಂಕೇತಿಕವಾಗಿ ವೇದಿಕೆಯಲ್ಲಿ ಬಿಡುಗಡೆ ಆಗಲಿಕ್ಕಿದೆ. ಇದೊಂದು ಸಣ್ಣ ಹಾಡು ಈಗ ಮೈಕದಲ್ಲಿ ಕೇಳಲಿದೆ. ಬಲ್ಲಂಗುಡೆಲಿ ಕ್ಷೇತ್ರಡೊಂಜಿ ಬ್ರಹ್ಮ ಕಲಶೇ ತಟ್ಟಪ್ಪೆ ಜೋಕುಲುಯೇ ಮೂಲು ಒಂಜದು ಸೆರ್ವೆರುಯೇ ಪಟ್ಟತೂರು ಮಣ್ಣೆಡೊಂಜಿ ಪೊರ್ಲಲೇಸುಯೇ 7 ದಿನೊತ್ತ ಪೊರ್ಲ ಜಾತ್ರೆ 3 ದಿನೊತ್ತ ಮಲ್ಲ ರಾತ್ರೆ ಸುರು ಕಲಶಯೇ ಮೂಲು ನಡು ಕಲಶಯೇ ಮುಡಿ ಉಚ್ಚಯಗೆ ಮೂಲು ಗಜಿದಲೇಸುಯೇ ಬಲ್ಲಂಗುಡೆಲಿ ಕ್ಷೇತ್ರಡೊಂಜಿ ಬ್ರಹ್ಮ ಕಲಶಯೇ ಗಡ್ಡೆಲೆಸು ಕಾಯೋಗು ಪುಲ್ಸುಲೆಸುಲೆ ಪಾದು ತಾಗಿ ತಪ್ಪಿ ಪಚ್ಚೋಗು ಪೊಲ್ಲ ಪುಲ್ಪು ಬೆಳಗಾದು ಅಪ್ಪೇರೆ ಸುಗಿಪುಡು ನೆಂಪಿ ಕರುಣೆರಾದು ಪೂ ಬಂದು ತರೈನು. ಬಹಳ ಸುಂದರವಾದ ಇಂಪಾದ ಬಲ್ಲಂಗುಡಿಯಲು ಶ್ರೀ ಕ್ಷೇತ್ರ ಬ್ರಹ್ಮ ಕಲಶ ಎನ್ನುವಂಥ ತುಳು ಭಕ್ತಿ ಸೂಪನ್ನು ಬಹಳ ಇಂಪಾಗಿ ಆಡಿದಂಥ ಗೀತಳಿ ಎಸ್ ಕೋಟ್ಯಾನ್ ಸಸಿಹಿತ್ಲು. ಇವರನ್ನು ಗೌರವಿಸುವಂಥ ಕ್ಷಣ. ಪುಟ್ಟ ಹುಡುಗಿ ದೊಡ್ಡ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಯಾಕಂದರೆ ಭಾಳ ಸೊಗಸಾಗಿ ಇಂಪಾಗಿ ಸಣ್ಣ ಇಳಿ ವಯಸ್ಸಿನಲ್ಲೇ ಭಾಳ ಉತ್ತಮವಾಗಿ ಮೂಡಿಬಂದಂಥ ಈ ಒಂದು ಭಕ್ತಿ ಸುಗುಪು ಇದನ್ನು ಆಡಿದಂಥ ಗೀತಾಲಿ ಎನ್ ಕೋಟ್ಯಾನ್ ಸಸಿಹಿತ್ಲು ಇವರನ್ನು ಗೌರವಿಸುವಂಥ ಕ್ಷಣ. ಈ ಗಾಯಕಿ ಇನ್ನಷ್ಟು ಎತ್ತರಕ್ಕೆ ಇರಲಿ, ಶ್ರೀ ಭಗವತಿ ಅಪ್ಪೆ ಅವರನ್ನು ಸದಾ ಅನುಗ್ರಹಿಸಲಿ ಅಂತೇಳಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲರನ್ನು ವಂದಿಸ್ತಾ ಇದ್ದೇವೆ. ಈ ಒಂದು ಭಕ್ತಿ ಸುಗು ಇದರ ನಿರ್ಮಾಣ ಶ್ರೀ ನಾರಾಯಣ ಪೂಜಾರಿ ಪಟ್ಟತ್ತೂರು. ಸಂಪೂರ್ಣ ಸಹಕಾರ ಜಯರಾಮ್ ಬಲ್ಲಂಗುಡೇಲ್. ಸಾಹಿತ್ಯ ಸುಧಾಕರ್ ಸಸಿಹಿತ್ಲು. ಛಾಯಾಗ್ರಹಣ ಪ್ರೀತಮ್ ಪೂಜಾರಿ. ಪ್ರಚಾರ ಕಲೆ ಕಿರಣ್ ಕೊಯ್ಲಾ ಹಾಗೂ ಇದನ್ನು ಪ್ರಸ್ತುತಪಡಿಸಿದವರು SSB ಕ್ರಿಯೇಷನ್ಸ್. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದೆ ನಮ್ಮೊಂದಿಗೆ ವೇದಿಕೆಯಲ್ಲಿ ನಮ್ಮರಾದಂಥ ಮೀಂಜ ಗ್ರಾಮ ಪಂಚಾಯತ್ ಸದಸ್ಯೆ ಶ್ರೀಮತಿ ಆಶಾಲತಾ ಈ ಸಂದರ್ಭ ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಬಳ್ಳಂಗುಡ್ಡೆಯಲ್ಲಿ ಪಾಡಂಗರ ಭಗವತಿ ಅಮ್ಮನವರಿಗೆ ಸಾಷ್ಟಾಂಗ ಪ್ರಣಾಮಗಳು ಮಾಡುತ್ತಾ, ಅದೇ ರೀತಿ ಗುಳಿಗಜ್ಜ ಎಲ್ಲ ದೈವರಿಗೂ ಕೂಡ ಅಡ್ಡ ಬೀಳುತ್ತಾ, ವೇದಿಕೆಯಲ್ಲಿರುವಂತಹ ಪರಮ ಪೂಜ್ಯರಾದಂಥ ಯೋಗಾನಂದ ಸ್ವಾಮೀಜಿಯವರಿಗೂ ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ, ಅದೇ ರೀತಿ ತಂತ್ರಿವರಿಯರಿಗೂ ವಂದಿಸುತ್ತಾ, ಆಚಾರ ಪಟ್ಟವರಿಗೂ ಗುರಿಕಾರಿಗೂ ವಂದಿಸುತ್ತಾ, ಸಭೆಯ ಅಧ್ಯಕ್ಷರಾದಂಥ ರವೀಂದ್ರಣ್ಣನವರೇ ಹಾಗೂ 3 ಗೊತ್ತು ಅಧಿಕಾರಿಗಳಾದಂಥ ಎಲ್ಲ ಗೊತ್ತಿನ ಮನೆತನದವರೇ ಹಾಗೂ ಪಂಚಾಯತ್ ಅಧ್ಯಕ್ಷರಾದಂಥ ಸುಂದರಮ್ಮನವರೇ, ನಮ್ಮ
ದುರ್ಗಿಪಳ್ಳ ವಾರ್ಡ್ ಸದಸ್ಯರಾದಂತಹ ಶ್ರೀಮತಿ ರೇಖಾರವರೇ ಹಾಗೂ ಬೆಜ್ಜವಾರ್ಡಿನ ಸದಸ್ಯರಾದಂತಹ ನವೀನ್ ಇಲ್ಲಿ ಸೇರಿದಂತಹ ಎಲ್ಲ ಭಕ್ತಾದಿಮನಿಗಳೇ, ಸಂಘ ಸಂಸ್ಥೆಗಳೇ, ನಾವಿವತ್ತು ಒಂದು ಸುಸಂದರ್ಭದ ರೋಮಾಂಚನವಾದಂತಹ ಕಾರ್ಯಕ್ರಮದಲ್ಲಿ ನಾವಿವತ್ತು ಸೇರಿದ್ದೇವೆ. ಎಲ್ಲ ವಿಷಯವನ್ನು ಸ್ವಾಮೀಜಿಯವರು ನಮಗೆ ಮನದಟ್ಟುವಾಗ ಮಾಡಿದ್ದಾರೆ. ಏಕೆಂದರೆ ನಾವು ಈ ಒಂದು ದೇವಸ್ಥಾನವನ್ನು ಈ ಒಂದು ತಾಣವನ್ನು ಕಟ್ಟಲಿಕ್ಕೆ 3-4 ವರ್ಷಗಳಿಂದ ನಮ್ಮ ಜಾತ್ರೆಯ ಕೊನೆಯ ದಿವಸ ಒಂದು ವಿಶೇಷವಾದಂತಹ ಒಂದು ಜಾತ್ರೆ ನಡೀತದೆ, ವೀರಪುತ್ರ ದೈವದ ಜಾತ್ರೆ. ಅವರ ಒಂದು ಕೊನೆಯ ಆಸೆ ಯಾವಾಗಲೂ ಅವರು ಹೇಳೋದು, അമ്മങ്ങളെ മാതാരെ നിങ്ങൾ ഞാൻ ചോരുന്നുണ്ട് ചണ്ടിയാകുന്നുണ്ട്, എനിക്ക് നിങ്ങൊന്നും ಬೈ ಕಾಟಿക്കുന്നില്ലേ, ನನಗೆ ಹೇಳುವಾಗಲೇ ಮೈ ನೇರು ಹೇಳ್ತದೆ. ಯಾಕೆಂತೇಳಿದರೆ ಅವರು ನಮಗೊಂದು ನಮ್ಮಲ್ಲಿ ಒಂದು ಆಸೆ ಅವರಲ್ಲಿ ಇಟ್ಟಿದ್ದರು. ಆದರೆ ನಮ್ಮಂದು ಕರೆದು ಅವರು ಹೇಳ್ತಿದ್ರು, ನೀವು ಕೂಡ ಅವರಿಗೆ ಸಹಕಾರ ಮಾಡಿ, ನಾನು ನಿಮ್ಮೊಟ್ಟಿಗಿದ್ದೇನೆ ಅಂತೇಳಿ. ಅದರಿಂದ ಅವರು ಹೇಳಿದ್ದಕ್ಕೂ ಈಗ ನಡೆದಂಥ ಒಂದು ಈ ಸಂದರ್ಭವನ್ನು ನೋಡಿದಾಗ ಎಲ್ಲರಿಗೂ ನಮ್ಮ ಈ ದೇವಸ್ಥಾನಗೊಳಪಟ್ಟ ಎಲ್ಲ ಸದಸ್ಯರುಗಳು ತುಂಬ ಒಂದು ಆಶ್ಚರ್ಯವಾದಂಥ ಸಂಗತಿ. ಶಿಲಾನ್ಯಾಸವಾಗುವಾಗ ಎಲ್ಲ ವ್ಯವಸ್ಥೆಯಾಗಿತ್ತು, ಎಲ್ಲ ಮರದ ವ್ಯವಸ್ಥೆ ಆದರೂ ಕೊಡಿ ಮರ ನಮಗೆ ಎಲ್ಲಿಯೂ ಸಿಕ್ಕಿರಲಿಲ್ಲ. ಆವಾಗ ಶ್ರೀಧರಣ್ಣನವರು ಹೇಳಿದ್ರು, ನನಗೆ ಎಲ್ಲಿಯೂ ಸಿಕ್ಕಲಿಲ್ಲ ಅಂತೇಳಿ. ಆವಾಗ ಒಂದು ಮಾತು ಹೇಳಿದ್ರಿ, ಖಂಡಿತವಾಗಿ ನಿಮಗೆ ಕೊಡಿಮರ ನೀವೇ ತರ್ತೀರಾ ಅಂತೇಳಿ. ಅದೇ ರೀತಿ ನಮಗೆ ಕನ್ಯಾನ ಆಚೆ ನಮಗೆ ಕೊಡಿಮರ ಸಿಕ್ಕಿತ್ತು. ನಾವು 10-50-100 ಮಂದಿ ಅಷ್ಟು ಮಂದಿ ಹೋಗಿ ಅದನ್ನು ಸಂತೋಷವನ್ನು ತಂದಿದ್ದೆವು. ಆದರೆ ಅದನ್ನು ನಮಗೆ ನಾಲ್ದು ಕೊಡಿ ಏರಿಸಲಿಕ್ಕೆ ಆಗೋದಿಲ್ಲ. ಆದರೆ ಅದಕ್ಕೆ ಒಂದು ಕಟ್ಟುನಿಟ್ಟಾದಂಥ ಕಾರ್ಯಕ್ರಮಗಳಲ್ಲಿ ಇದೆ, ಅದಕ್ಕಾಗಿ ಬೇರೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿರ್ತೀವಿ. ಆದರೆ ಎಷ್ಟು ಹೇಳ್ತಾರೆ ಅಂತ ಹೇಳಿದರೆ, ಅವರು ನಮ್ಮನ್ನೆಲ್ಲವನ್ನು ಸೇರಿ, ನಮ್ಮ ಮಾತೆಯರಂದ್ರಾಗಲಿ ಮಹಿಳೆಯರಂದರೆ ನಮ್ಮ ಯುವಕರು ಹಗಲಿರುಳು ಎನ್ನುವಂತೆ ಒಂದು ದಿವಸ ರಜೆ ಸಿಕ್ಕಿದರೂ ಕೂಡ ಈ ದೇವಸ್ಥಾನದಲ್ಲಿ ಬಂದು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದರು. ರಾತ್ರಿ 1 ಗಂಟೆ ತನಕ ಮನೆಯವರು ಎಲ್ಲ ಹೇಳ್ತಿದ್ರು, ಇವತ್ತು ನನ್ನ ಮಗ ಬರುವಾಗ 1 ಗಂಟೆ 2 ಗಂಟೆ ಅಂದಿಲ್ಲ. ಅಂತೆಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಭಾಗವಹಿಸಿದ್ದರಿಂದ ನಮಗೆ ಇವತ್ತೊಂದು ನಿಶ್ಚಿತವಾದಂಥ ಸಮಯಕ್ಕೆ ಸರಿಯಾಗಿ ನಮಗೆ ಬ್ರಹ್ಮಕಲಶೋತ್ಸವವನ್ನು ಮಾಡಲಿಕ್ಕೆ ಅಮ್ಮ ದಾರಿ ತೋರಿಸಿದ್ದಾಳೆ. ಎಲ್ಲರಿಗೂ ಅಂತ ಹೇಳಿದರೆ ಆರೋಗ್ಯದಲ್ಲಿ ಇಲ್ಲದಿದ್ದವರಿಗೂ ಕೂಡ ಆ ಮಾತೆ ಒಂದು ದಾರಿ ತೋರಿಸಿದ್ದಾಳೆ. ನೀವೆಲ್ಲರೂ ಬನ್ನಿ, ನನ್ನ ಒಂದು ಹೊಸ ಮನೆಯ ಒಕ್ಕಲು ನಾಳ್ದು ಬ್ರಹ್ಮಕಲಶೋತ್ಸವಕ್ಕೆ ನೀವೆಲ್ಲರೂ ಬರಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟಿದ್ದಾಳೆ. ಯಾರಿಗೂ ಯಾರೂ ಕೆಲಸ ಮಾಡಲಿಲ್ಲ, ಎಷ್ಟೇ ಕಷ್ಟ ಬಂದರು, ಎಷ್ಟು ನಿದ್ರೆಗೆಟ್ಟಿ ಕೂಡ ಈ ಅಮ್ಮನನ್ನು ಸೇವೆ ಮಾಡಿದ್ದಾರೆ. ಇದು ಇನ್ನೂ ಯಾವಾಗ ಆಗುತ್ತದೋ ಅಂತ ಯಾರಿಗೂ ಗೊತ್ತಿಲ್ಲ. ಇದನ್ನು ನಮಗೆ ಅಂತ ಹೇಳಿದರೆ ನಮ್ಮ ಕಾರ್ಯಗತದಲ್ಲಿರುವಾಗ ನಡೆಸಿದಂಥ ಒಂದು ಸಂದರ್ಭ ಅಂತೇಳಿ ನಮಗೆಲ್ಲರಿಗೂ ಒಂದು ಸಂತೋಷ. ಇಂಥ ಒಂದು ಸಂದರ್ಭಕ್ಕಾಗಿ ನಾವೊಂದು 4 ವರ್ಷದಿಂದ ಕಾಯ್ತಾ ಇದ್ದೆವು, ಯಾವಾಗ ಅಮ್ಮನ ತಾಣ ಆಗೋದು, ಇದೊಂದು ಬ್ರಹ್ಮಕಲಶ ಆಗಬೇಕಿತ್ತು, ಯಾವ ರೀತಿಯಪ್ಪ ಇದನ್ನು ಮುಂದುವರಿಸೋದು ಅಂತೇಳಿ. ಖಂಡಿತವಾಗಿಯೂ ಎಲ್ಲರೂ ತನು ಮನ ಧನಗಳಿಂದ ಊರೆಲ್ಲ ಸುತ್ತಿದ್ದಾರೆ. ನಮ್ಮ ಎಲ್ಲ ಸಂಘ ಸಂಸ್ಥೆಯವರು ಕೂಡ, ನಮ್ಮ ಸೇವಾ ಸಮಿತಿಯವರು ಮತ್ತು ಜೀರ್ಣೋದ್ಧಾರ ಬಳಗದವರು, ರವೀಂದ್ರಣ್ಣ, ನಮ್ಮ ಗುತ್ತಿನವರೆಲ್ಲರೂ ಕೂಡ ಸೇರಿ ಶ್ರಮಪಟ್ಟಿಸಿದ್ದರಿಂದ ನಮಗಿಂಥ ಅವಕಾಶವನ್ನು ನಮಗೆ ಆ ಮಾತೆ ಒದಗಿಸಿಕೊಟ್ಟಿದ್ದಾಳೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಎಲ್ಲ ವಿಷಯದಲ್ಲಿ ಕೂಡ ಅವಳನ್ನು ಮರೆತು ಬೇರೆ ಕೆಲಸ ಇಲ್ಲ. ಅವಳೇ ನಮಗೆ ಮುಂದೆಯೂ ಕೂಡ ದಾರಿದೀಪವಾಗಲಿ, ಎಲ್ಲರಿಗೂ ಒಂದೇ ಮನಸ್ಸನ್ನು ಆ ಅಮ್ಮ ಕರುಣಿಸಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾವಾಗಲೂ ಒಂದು ಕೈ ಚಟ್ಟಿದರೆ ಸ್ವರ ಬರುವುದಿಲ್ಲ, 2 ಕೈ ತಟ್ಟಿದರೆ ಮಾತ್ರ ಅದು ಸ್ವರವಾಗಿ ದೊಡ್ಡ ಒಂದು ಅಲೆಯಾಗಲಿಕ್ಕೆ ಸಾಧ್ಯ. ಅದೇ ರೀತಿ ನಾವೆಲ್ಲರೂ ಇಲ್ಲಿ ಸೇರಿದವರೆಲ್ಲರೂ ಕೂಡ ತುಂಬ ಶ್ರಮಪಟ್ಟು, ನಮ್ಮವರೇ ಅಲ್ಲ ಪರ ಊರಿನವರು ಕೂಡ ಬಂದು ಇಲ್ಲಿ ತುಂಬ ಸೇವೆಯನ್ನು ಮಾಡಿದ್ದಾರೆ. ಆ ಕೋರಿಕಾರ್ದ ತರವಾಡಿನವರು ಇಲ್ಲಿ ತುಂಬ ಹಲವು, ಅಲ್ಲಿಯ ಮಹಿಳೆಯರಾಗಲಿ ಮಹನೀಯರಾಗಲಿ ತರವಾಡುಗಳು ಕೂಡ ಎಲ್ಲರೂ ಕೂಡ ಬಂದು ಇಲ್ಲಿ ತುಂಬ ಕೆಲಸ ಮಾಡಿದೆ. ಅವರೆಲ್ಲರಿಗೂ ಕೂಡ ಶ್ರೀ ದೇವರು ಆರೋಗ್ಯವನ್ನು ಆಯುಷ್ಯವನ್ನು ಕೊಡಲಿ, ನಮಗೆಲ್ಲರಿಗೂ ಒಳ್ಳೆಯ ರೀತಿಯ ಆರೋಗ್ಯವನ್ನು ಎಲ್ಲರಿಗೂ ಕರುಣಿಸಲಿ ಅಂತ ಹೇಳಿಕೊಳ್ಳುತ್ತಾ, ಈ ಸುಸಂದರ್ಭದಲ್ಲಿ ನನಗೆ 2 ಅವಕಾಶವನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ನನಗೆ ಈ ಕಾರ್ಯಕ್ರಮಕ್ಕೆ ಇನ್ನು 3 ದಿನದ ಕಾರ್ಯಕ್ರಮ ಉಂಟು, ಚೆಂದಾಗಿ ಆ ಅಮ್ಮ ನಡೆಸಿಕೊಡಲಿ ಅಂತ ಹೇಳಿ ಆ ಅಮ್ಮನಲ್ಲಿ ಬೇಡಿಕೊಳ್ಳುತ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ವಂದನೆಗಳು ಶ್ರೀಮತಿ ಆಶಾಲತಾ BM ಇವರಿಗೆ. ಕಾರ್ಯಕ್ರಮದಲ್ಲಿ ಮುಂದೆ ನಮ್ಮೊಂದಿಗೆ ಇನ್ನೋರ್ವ ಸದಸ್ಯ ವಿನೋದ್ ಕುಮಾರ್ ಬಿಜ್ಜ ತಮ್ಮ ಉಪಸ್ಥಿತಿಯ ಮೂಲಕ ಶುಭವನ್ನು ಕೋರಿದ್ದಾರೆ. ಹಾಗೆ ಶ್ರೀಮತಿ ರೇಖಾ ಶರತ್ ಅವರು ಕೂಡ ಉಪಸ್ಥಿತಿ ಮೂಲಕ
ಶುಭವನ್ನು ಕೋರಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಂದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತಹ ರವೀಂದ್ರ ಶೆಟ್ಟಿ ಕರಿಬೈಲು ಅವರು ಕೂಡ ಶುಭವನ್ನು ತಮ್ಮ ಉಪಸ್ಥಿತಿಯ ಮೂಲಕ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಈ ಒಂದು ಬ್ರಹ್ಮಕಲಶ ಸಂದರ್ಭದಲ್ಲಿ ನಾವು ಅದೆಷ್ಟು ಜನರನ್ನು ನೆನಪಿಸುವಂತಹ ಕೆಲಸ ಮುಂದಿನ ದಿವಸದಲ್ಲಿ ಆಗ್ತದೆ. ಮುಖ್ಯವಾಗಿ ಶ್ರೀ ಸದಾಶಿವ ಟಿ ಕುಳೂರು ಕನ್ಯಾನ ಅವರು ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಮ್ಮೊಂದಿಗೆ ತುಂಬ ಕೈ ಜೋಡಿಸಿದವರು. ಅವರು ಈ ಸಮಿತಿಯ ಗೌರವಾಧ್ಯಕ್ಷರು ಹೌದು. ಹಾಗೆ ಮರದ ವ್ಯವಸ್ಥೆಯಲ್ಲಿ ಸಹಕರಿಸಿದಂಥ ಶ್ರೀಧರ್ ಶೆಟ್ಟಿ ಗುಬ್ಬ್ಯ ನಮಗೆ ಬೇಕಾದಂಥ ಎಲ್ಲ ಮರದ ವ್ಯವಸ್ಥೆಯನ್ನು ಕೊಟ್ಟು ಸಹಕರಿಸಿ, ಅದಲ್ಲದೆ ಅದೆಷ್ಟೋ ಜನರು ಮುಂದಿನ ದಿವಸದಲ್ಲಿ ಇವರೆಲ್ಲ ಹೆಸರುಗಳು ಪ್ರಸ್ತಾಪ ಆಗಲಿದೆ. ಅವರನ್ನೆಲ್ಲ ಮತ್ತೊಮ್ಮೆ ನೆನಪಿಸಿಕೊಳ್ತಾ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ಧನ್ಯವಾದ ಸಮರ್ಪಣೆ. ಶ್ರೀಮತಿ ಜಯಶ್ರೀ ಕೋರಿಕಾರ್ ಇವರಿಂದ. ಮಾಡಂಗರೆ ಭಗವತಿ ಮಾತೆಯ ಚರಣಾರವಿಂದಗಳಿಗೆ ವಂದಿಸುತ್ತಾ ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನ ನೀಡಿದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಡ್ಡೆಯವರು ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸುತ್ತಿದ್ದೇನೆ. ಧಾರ್ಮಿಕ ಸಭೆಯಲ್ಲಿ ನಮ್ಮ ಈ ಕ್ಷೇತ್ರದ ತಂತ್ರಿವರಿಯರು ಮೂಡುಮನೆ ಡಾಕ್ಟರ್ ಶ್ರೀ ಅಶೋಕ್ ರಾಮಚಂದ್ರ ಪದಕಣ್ಣಾಯ ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ರವೀಂದ್ರ ಶೆಟ್ಟಿ ಕರಿಬೈಲು ಕಾರ್ಯಾಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತರಿರುವ ಶ್ರೀ ಗೋಪಾಲಕೃಷ್ಣ ನಾವಡ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಮಜಿಬೈಲು ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ವೇದಿಕೆಯಲ್ಲಿ ಘನ ಉಪಸ್ಥಿತರಿರುವ ಶ್ರೀ ರಾಮ್ ಪ್ರಕಾಶ್ ಆಳ್ವ ಪಟ್ಟದ ಮಗರು, ಶ್ರೀ ಕೌಡೂರು ಬೀಡು ಮಾರಪ್ಪ ಭಂಡಾರಿ, ಶ್ರೀ ಬಾಲಕೃಷ್ಣ ಭಂಡಾರಿ ದಡ್ಡಂಗಡಿ, ಶ್ರೀ ಆನಂದ ಆಳ್ವ ಮಾಟೆ, ಶ್ರೀ ಬಾಲಕೃಷ್ಣ ಶೆಟ್ಟಿ ಕೊಂಕೊಡಿ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಅಧ್ಯಕ್ಷರು ಮೀಂಜ ಗ್ರಾಮ ಪಂಚಾಯತ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ವೇದಿಕೆಯಲ್ಲಿ ಅನುಪಸ್ಥಿತಿರುವ ಕರಿಯಪ್ಪ ಶೆಟ್ಟಿ ಶ್ರೀ ಕರಿಯಪ್ಪ ಶೆಟ್ಟಿ ಕರಿಬೈಲು ಅಧ್ಯಕ್ಷರು ಶ್ರೀ ಮಹಾಮಲರಾಯ ದೇವಸ್ಥಾನ ಕರಿಬೈಲು, ಶ್ರೀ ದಾಮೋದರ ಶೆಟ್ಟಿ ನ್ಯಾಯವಾದಿ ಮಜಿಬೈಲು ಇವರಿಗೂ ಕೂಡ ಅನುಪಸ್ಥಿತಿಯಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಗೌರವ ಉಪಸ್ಥಿತಿರುವ ನಮ್ಮ ಈ ಕ್ಷೇತ್ರದ ಮಾರ್ಗದರ್ಶಕರು ಅಚ್ಚಮಾರರು ಕುರಿಕರರು ಆದ ಶ್ರೀ ಕೇಶವ ಕಾರ್ನವರು ಭಂಡಾರಮನೆ ಪಟ್ಟತ್ತೂರು, ಶ್ರೀ ನಾರಾಯಣ ಭಗವತಿ ಪೂಜಾರಿ ಪಟ್ಟತ್ತೂರು, ಶ್ರೀ ರಾಮಕೃಷ್ಣ ಬೆಲ್ಚಪಾಡರು ಪಟ್ಟತ್ತೂರು, ಶ್ರೀ ಪವಿತ್ರ ಬೆಲ್ಚಪಾಡರು ಪಟ್ಟತ್ತೂರು, ಶ್ರೀ ಕೃಷ್ಣ ಬೆಲ್ಚಪಾಡರು ಕೋಲಾರು ಪಟ್ಟತ್ತೂರು, ಶ್ರೀ ವಿಶ್ವನಾಥ ಬೆಲ್ಚಪಾಡರು ಕುഞ്ഞിತ್ತಿರು ಪಟ್ಟತ್ತೂರು, ಶ್ರೀ ಸುಂದರ ಬೆಲ್ಚಪಾಡರು ಕುഞ്ഞിತ್ತಿಲು ಪಟ್ಟತ್ತೂರು, ಶ್ರೀ ತಾರನಾಥ ಗುರಿಕಾರರು ಕೊಡ್ಡೆ ಪಟ್ಟತ್ತೂರು, ಶ್ರೀ ನಾರಾಯಣ ಕಿನ್ನಿಮಾರು ತರವಾಡು ಪಟ್ಟತ್ತೂರು, ಶ್ರೀ ಜಯಂತ ಗುರಿಕಾರರು ಪಟ್ಟತ್ತೂರು ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಆಶಲತಾ BM ಸದಸ್ಯರು ಮೀಂಜ ಗ್ರಾಮ ಪಂಚಾಯತ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಶ್ರೀ ವಿನೋದ್ ಕುಮಾರ್ ಬೆಜ್ಜಾ ಸದಸ್ಯರು ಮೀಂಜ ಗ್ರಾಮ ಪಂಚಾಯತ್, ಶ್ರೀಮತಿ ರೇಖಾ ಶರತ್ ಸದಸ್ಯರು ಮೀಂಜ ಗ್ರಾಮ ಪಂಚಾಯತ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಭೆಯಲ್ಲಿ ಉಪಸ್ಥಿತಿರುವ ಎಲ್ಲ ಹಿರಿಯರಿಗೂ ಭಗವದ್ಭಕ್ತರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಸಭೆಯ ಅಧ್ಯಕ್ಷರ ಅನುಮತಿಯ ಮೇರೆಗೆ ಇಂದಿನ ಧಾರ್ಮಿಕ ಸಭೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದ. ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಶ್ರೀಮತಿ ಜಯಶ್ರೀ ಎ ಕೋರಿಕಾರ್ ಇವರಿಗೂ ವಂದನೆ ಸಲ್ಲಿಸ್ತಾ ಈ ಸಭಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವನ್ನು ಘೋಷಿಸ್ತಾ ಇದ್ದೇನೆ. ನಾಳೆ ಬೆಳಿಗ್ಗೆ 6ಕ್ಕೆ ಸರಿಯಾಗಿ ಗಣಹೋಮ, ಪ್ರಾಯಶ್ಚಿತ್ತ ಹೋಮ, 12 ಗಂಟೆಗೆ ಸರಿಯಾಗಿ ಚಂಡಿಕಾ ಹೋಮದ ಪೂರ್ಣಾಹುತಿ ನಡೆಯಲಿಕ್ಕಿದೆ.
ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿದೆ. ಆಶೀರ್ವಚನ ಕಾರ್ಯಕ್ರಮ ನಡೆಸಿಕೊಳ್ಳಲಿಕ್ಕಿದ್ದಾರೆ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ, ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸ್ವಾಮೀಜಿ ಕೊಂಡೇವರು. ದಿವ್ಯ ಉಪಸ್ಥಿತಿ ನಡೆಸಿಕೊಳ್ಳಲಿಕ್ಕಿದ್ದಾರೆ ಶ್ರೀ ಕ್ಷೇತ್ರದ ತಂತ್ರಿಯವರಾದಂಥ ಮೂಡುಮನೆ ಡಾಕ್ಟರ್ ಶ್ರೀ ಅಶೋಕ್ ರಾಮಚಂದ್ರ ಪದಕಣ್ಣಾಯ, ಹಾಗೆ ಶ್ರೀ ಶ್ರೀ ವೇದಶ್ರೀ ಪದ್ಮನಾಭ ಶರ್ಮಾ ಚಿತ್ರಮೂಲ ಮಠ ಬಾಯಾರ್. ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀ ಜಯರಾಮ್ ಬಲ್ಲಂಗುಡಿಯಲು, ಅಧ್ಯಕ್ಷರು ಸೇವಾ ಸಮಿತಿ ಪಟ್ಟತ್ತೂರ್. ಗೌರವ ಉಪಸ್ಥಿತಿ ನಡೆಸಿಕೊಳ್ಳಲಿಕ್ಕಿದ್ದಾರೆ ಶ್ರೀ ನಾರಾಯಣ ಭಗವತಿ ಪೂಜಾರಿ ಪಟ್ಟತ್ತೂರ್. ಮುಖ್ಯ ಅತಿಥಿಯಾಗಿ ಶ್ರೀ ವಸಂತ ಪೈ ಉದ್ಯಮಿ ಬದಿಯಡ್ಕ, ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೋಟತೋಡಿ, ಶ್ರೀಮತಿ ಕಮಲಾಕ್ಷಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕಾಸರಗೋಡು, ಶ್ರೀಮತಿ ಅಶ್ವಿನಿ ಪಜ್ಜ ಬ್ಲಾಕ್ ಪಂಚಾಯತ್ ಸದಸ್ಯರು ಮಂಜೇಶ್ವರ, ಡಿ ಪ್ರಭಾಕರ್ ಚೌಟ ದರ್ಬೆ, ರಘುರಾಮರಾವ್ ಕಟ್ಟೆಪುಣಿ ಮೂಡಂಬೈಲ್, ಕಿರಣ್ ಸುಲಾಯ ಹೊಸಮನೆ, ಸದಾಶಿವ ಉಳ್ಳಾಲ್, ಸತೀಶ್ ವೈದ್ಯರ್, ಶ್ರೀಮತಿ ಉಂದಿರಾ ಕೋರಿಕಾರ್. ಎಲ್ಲ ಭಕ್ತರಲ್ಲಿ ಒಂದು ವಿನಂತಿ, ಅನ್ನ ಪ್ರಸಾದ ವಿತರಣೆ ಆರಂಭಗೊಂಡಿದೆ. ಎಲ್ಲರೂ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ದೇವೇರ್ನ ಅನ್ನ ಪ್ರಸಾದ ವಿತರಣೆ ಆರಂಭ ಆತನು ಪೂರ ಭಗವದ್ಭಕ್ತರೆಲ್ಲ ಶ್ರೀದೇವಿಯರ್ನ ಅನ್ನ ಪ್ರಸಾದ ಸ್ವೀಕಾರ ಮಂತದೇ ಪೋಡುದು ಬಣ್ಣದ ವಿನಂತಿ ಮಂತಂದಿಲ್ಲ. ಈ ಒಂದು 3 ದಿವಸ ಈ ಬ್ರಹ್ಮಕಲಶೋತ್ಸವದ ನೇರ ಪ್ರಸಾರ ಧ್ವನಿ ಮೀಡಿಯಾದ ಮೂಲಕ ನಿಮಗೆ ಲಭಿಸಲಿದೆ. ಧ್ವನಿ ಮೀಡಿಯಾ ಇವರು ಈ ಒಂದೆಲ್ಲ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಯೂಟ್ಯೂಬ್ ಚಾನಲ್ನ ಮೂಲಕ ಹಾಗೂ ತಮ್ಮ TV ಚಾನಲ್ನ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಹಾಗೆ ಉತ್ತಮ ರೀತಿಯಲ್ಲಿ ಸೌಂಡ್ಸಲ್ಲಿ ಒದಗಿಸಿದಂಥ ಜಾಮ್ ಸೌಂಡ್ಸ್ ಹಾಗೂ ಎಲ್ಲ ರೀತಿಯಲ್ಲಿ ಸಹಕರಿಸಿದ ಎಲ್ಲರನ್ನು ಮತ್ತೊಮ್ಮೆ ನೆನಪಿಸಿಕೊಳ್ತಾ, ನಾಳೆ ನಡೆಯುವಂಥ ಚಂಡಿಕೆ ಹಾಗೂ ಬೆಳಿಗ್ಗೆ ನಡೆಯುವಂಥ ಸಭಾ ಕಾರ್ಯಕ್ರಮ ಎಲ್ಲರೂ ಕೂಡ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಂದ ಮಾಡಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಾಳೆ 2 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದ ಭಾಗವಾಗಿ ಶ್ರೀಮತಿ ಶಿಲ್ಪಾ ಭಟ್ ಮತ್ತು ಶಿಷ್ಯ ವೃಂದದವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಪ್ರಾಯೋಜಕರು ಶ್ರೀಮತಿ ಸತೀಶ್ ಶ್ರೇಮಿಕಾ ಕಂಗುಮೆ ಮಜ್ಬೆ. ಹಾಗೆ ಸಂಜೆ 4 ಗಂಟೆಗೆ ಸರಿಯಾಗಿ ಶ್ರೀ ದುರ್ಗಾ ಪರಮೇಶ್ವರಿ ಮಹಿಳಾ ಸಂಘ ಹಾಗೂ ಶ್ರೀ ಶಾಸ್ತ್ರ ಫ್ರೆಂಡ್ಸ್ ಕಡಂಬಾರ್ ಇವರ ಪ್ರಾಯೋಜಕತ್ವದಲ್ಲಿ ಶ್ರೀ ಚೌಕಾರು ಮಂತ್ರವಾದಿ ಗುಳಿಗ ದೇವಸ್ಥಾನ ಶ್ರೀ ಶಾಸ್ತ್ರ ಯಕ್ಷಗಾನ ಕಲಾ ಸಂಘದ ಮಕ್ಕಳಿಂದ ಶ್ರೀ ಸತೀಶ್ವರನ ದೈಗೋಳಿ ನಿರ್ದೇಶನದ ಮೋಕ್ಷ ಸಂಗ್ರಾಮ ಎಂಬ ಕಥಾಭಾಗವನ್ನು ಈ ವೇದಿಕೆಯಲ್ಲಿ ಆಡಿ ತೋರಿಸಲಿದ್ದಾರೆ. ಸಂಜೆ 7 ಗಂಟೆಗೆ ಸರಿಯಾಗಿ ಹೋಮ ಹಾಗೂ ರಾತ್ರಿ 8:30ರಿಂದ ವಿವಿಧ ಭಜನಾ ಸಂಘಗಳಿಂದ ಭಜನಾ ಕಾರ್ಯಕ್ರಮ ಬೆಳಗ್ಗಿನವರೆಗೆ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ನಾಳಿನ ದಿವಸ ಎಲ್ಲ ಸದ್ಭಕ್ತ ಬಂಧುಗಳು ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಸೋಮವಾರ 9 ಗಂಟೆಗೆ ಧಾರ್ಮಿಕ ಸಭೆ ನಡೆಯಲಿಕ್ಕಿದೆ. ಹಾಗೆ 11:17 ವೃಷಭ ಲಗ್ನದ ಸಮುಹೂರ್ತದಲ್ಲಿ ಶ್ರೀ ಪಾಂಡಾಂಗರೆ ಭಗವತಿ ಮಾತೆಯ ಹಾಗೂ ವೀರಪುತ್ರ ದೈವದ ಬ್ರಹ್ಮ ಕಲಶಾಭಿಷೇಕ ಸೋಮವಾರ 11:17 ವೃಷಭ ಲಗ್ನ ಶುಭ ಮುಹೂರ್ತದಲ್ಲಿ ನೆರವೇರಲಿದೆ. ಈ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಭಗವದ್ಭಕ್ತರು ಭಾಗಿಗಳಾಗಬೇಕಾಗಿ ಮತ್ತೊಮ್ಮೆ ವಿನಿಸ್ಕೊಳ್ತಾ ಇದ್ದೇವೆ. ಅನ್ನಪ್ರಸಾದ ವಿತರಣೆ ಆರಂಭ ಆಗಿದೆ. ದಯಮಾಡಿ ಎಲ್ಲ ಭಗವದ್ಭಕ್ತರು ಶ್ರೀದೇವರ ಅನ್ನಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಿಸ್ಕೊಳ್ತಾ ಇದ್ದೇವೆ. ಪಾಡಂಗರೇಶ್ವರಿಯೇ ಅಪ್ಪನ ಕಾರ್ಣಿಕದ ನಿಲೆಯೇ ಬಲ್ಲಂಗುಡೆಲಿ ಕ್ಷೇತ್ರಡೊಂಜಿ ಬ್ರಹ್ಮ ಕಲಶಯೇ ಪತ್ತಪ್ಪೆ ಜೋಕುಲುಯೇ ಮೂಲು ಒಂಜದು ಸೆವೆರುಯೇ ಪಟ್ಟತೂರು ಮಣ್ಣೆಡೊಂಜಿ ಪೊರ್ಲಲೇಸುಯೇ 7 ದಿನೊತ್ತ ಪೊಲ ಜಾತ್ರೆ 3 ದಿನೊತ್ತ ಮಲ್ಲ ರಾತ್ರೆ ಸುರು